ಈ ಸತ್ರವನ್ನು ನಾವು ಶುರು ಮಾಡೋಣ. ಪ್ರಬುದ್ಧ ಭಾರತ ಬೆಳಗಾವಿ ಆಯೋಜಿಸಿದ 2 ದಿನಗಳ ಈ ರಾಷ್ಟ್ರೀಯ ಸಮಾವೇಶ 2024ನಲ್ಲಿ ವಿಶೇಷ ಸತ್ರ ಮಾಧ್ಯಮ ಪ್ರಜಾಪ್ರಭುತ್ವದ 4ನೆಯ ಸ್ತಂಭ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ಅವಧಿಯ ಗೌರವಾನ್ವಿತ ಗಣ್ಯರಾದ ಶ್ರೀ ಅಜಿತ್ ಹನುಮಕ್ಕನವರ್ ಮತ್ತು ಹೈಕೋರ್ಟಿನ ಮಾಜಿ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಎಸ್ ಪಾಶ್ಚಾಪುರೇಜಿ ಅವರನ್ನು ವೇದಿಕೆಗೆ ಕರೆತರಲು ಶ್ರೀ ಸತೀಶ್ ಕುಲಕರ್ಣಿ ಅವರಿಗೆ ಕೋರುತ್ತೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಗಣ್ಯರನ್ನು ಬರಮಾಡ್ಕೋಬೇಕಂತ ಕೋರ್ತೀನಿ. ಧನ್ಯವಾದಗಳು ಸತೀಶ್ ಜಿ. ಮತ್ತೊಮ್ಮೆ ಇಬ್ಬರಿಗೂ ಸ್ವಾಗತ ಕೋರುತ್ತಾ ಈ ಅವಧಿಯ ಅಧ್ಯಕ್ಷರಾದ ಮಾಜಿ ನ್ಯಾಯಮೂರ್ತಿಗಳಾದಂಥ ಎಸ್ ಪಾಶ್ಚಾಪುರೆ ಅವರನ್ನು ಪರಿಚಯಿಸಲು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಮಾಜಿ ನ್ಯಾಯಮೂರ್ತಿ ಶ್ರೀ ಅರವಿಂದ ಶಿವಗೌಡ ಪಾಶ್ಚಾಪುರೆ ಅವರು 1975ರಲ್ಲಿ ವಕೀಲರಾಗಿ ನೋಂದಾಯಿತಗೊಂಡ ಮೇಲೆ ಸಿವಿಲ್, ಕ್ರಿಮಿನಲ್ ಮತ್ತು ಸಹಕಾರ ವಿಷಯಗಳಲ್ಲಿ ಅಭ್ಯಾಸ ಮಾಡ್ತಾಯಿದ್ರು. ಫೆಬ್ರವರಿ 1993ರಲ್ಲಿ ನೇರವಾಗಿ ನೇಮಕಗೊಂಡು ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾಗಿ ಮತ್ತು ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಬಿಜಾಪುರ ಜಿಲ್ಲೆ, ಸೆಷನ್ಸ್ ನ್ಯಾಯಾಧೀಶರು ಬಳ್ಳಾರಿ, ರಿಜಿಸ್ಟ್ರಾರ್ ವಿಜಿಲೆನ್ಸ್ ಕರ್ನಾಟಕ ಹೈಕೋರ್ಟ್, ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಸ್ಪೆಷಲ್ ಕೋರ್ಟ್, ರಿಜಿಸ್ಟ್ರಾರ್ ಜನರಲ್ ಕರ್ನಾಟಕ ಹೈಕೋರ್ಟ್ ಆಗಿ ಸೇವೆ ಸಲ್ಲಿಸಿದರು. 2007ರಲ್ಲಿ ಕರ್ನಾಟಕ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶರಾಗಿ ಮತ್ತು 2009ರಲ್ಲಿ ಕಾಯಂ ನ್ಯಾಯಾಧೀಶರಾಗಿ ನೇಮಕಗೊಂಡರು. ತಮಗೆ ಮತ್ತೊಮ್ಮೆ ಸ್ವಾಗತ. ಇನ್ನೋರ್ವ ಗಣ್ಯರಾದ ಪ್ರಸ್ತುತ ಕನ್ನಡದ ಪ್ರಮುಖ ಟಿವಿ ಚಾನೆಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿರುವ ಖ್ಯಾತ ಪತ್ರಕರ್ತ, ಲೇಖಕ ಮತ್ತು ಮಾಧ್ಯಮ ಕ್ಷೇತ್ರದ ಶ್ರೀ ಅಜಿತ್ ಎಸ್ ಹನುಮಕ್ಕನವರ್ ಅವರನ್ನು ಪರಿಚಯಿಸುವುದು ಒಂಥರ ನಾನು ಏನು ಹೇಳಬೇಕು ಅಂತಂದರೆ ಒಂದು ಕಷ್ಟದ ವಿಷಯನೇ ಅನ್ಬೋದು. ಎಲ್ಲರಿಗೂ ಪರಿಚಿತರಿದ್ದಾರೆ, ಆದರೂ ನನ್ನದೊಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ನಿರ್ಭೀತ ವರದಿಗಾರಿಕೆ ಮತ್ತು ನಿಷ್ಪಕ್ಷಪಾತ ಚರ್ಚೆಗಳಿಗೆ ಹೆಸರುವಾಸಿಯಾಗಿ ಅಜಿತ್ ಅವರು ಕರ್ನಾಟಕದ ಅತ್ಯಂತ ಪ್ರತಿಭಾನ್ವಿತ ಪತ್ರಕರ್ತರು ಮತ್ತು ಟಿವಿ ನಿರೂಪಕರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. 17 ವರ್ಷಗಳ ಕಾಲ ಪತ್ರಿಕೋದ್ಯಮ ವೃತ್ತಿ ಜೀವನವನ್ನು ಹೊಂದಿರುವ ಅಜಿತ್ ಅವರು ಸುವರ್ಣ ನ್ಯೂಸ್ಗೆ ಸೇರುವ ಮೊದಲು ಕನ್ನಡ ವಾರಪತ್ರಿಕೆ ಹಾಯ್ ಬೆಂಗಳೂರಿನೊಂದಿಗೆ ಪ್ರಾರಂಭಿಸಿದರು. ಅಲ್ಲಿ ಅವರು ತನಿಖಾ ವರದಿಯ ಪ್ರಮುಖ ಅಪರಾಧ ಮತ್ತು ರಾಜಕೀಯ ಸಂಬಂಧಗಳನ್ನು ಬಹಿರಂಗಪಡಿಸಿದರು. ಶ್ರೇಯಾಂಕಗಳ ಮೂಲಕ ಏರುತ್ತಾ ಅವರು 2022ರಲ್ಲಿ ಸಂಪಾದಕರಾಗಿ ಲೆಫ್ಟ್ ರೈಟ್ ಸೆಂಟರ್ ಮತ್ತು ದಿ ನ್ಯೂಸ್ನಂತಹ ಮೆಚ್ಚುಗೆ ಪಡೆದ ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡಿದರು. ಇವೆಲ್ಲ ಮಾಡಿದಂಥ ಶ್ರೇಯಸ್ ಅವ್ರಿಗಿದೆ. ಮತ್ತು ಅಜಿತ್ ಅವರ ಸಾಹಿತ್ಯಿಕ ಕೊಡುಗೆಯನ್ನು ನಾವು ಮಾತಾಡಬೇಕಂದ್ರೆ ಅವರು ಸನ್ ಆಫ್ ಹಮಾಸ್ ಎಂಬ ಪುಸ್ತಕವನ್ನು ಕನ್ನಡದಲ್ಲಿ ಅನುವಾದಿಸಿದರು. ಈಗ ನಾನು ಇಬ್ಬರು ಗಣ್ಯರನ್ನು ಫೆಲಿಸ್ಟೇಷನ್ ಸಂಬಂಧ ನಾನು ಸತೀಶ್ ಕುಲಕರ್ಣಿ ಅವರನ್ನು ಮತ್ತೊಮ್ಮೆ ವೇದಿಕೆಗೆ ಬರಮಾಡಿಕೊಡ್ತೀನಿ. ಮೊದಲನೆಯದಾಗಿ ಮಾಜಿ ನ್ಯಾಯಮೂರ್ತಿಗಳಾದಂಥ ಶ್ರೀಯುತ ಎಸ್ ಪಾಶ್ಚಾಪುರೆ ಅವರಿಗೆ ಸನ್ಮಾನ. ಧನ್ಯವಾದಗಳು ಸತೀಶ್ ಜಿ. ನಾನು ಈಗ ಶ್ರೀಯುತ ಎಸ್ ಪಾಶ್ಚಾಪುರ್ ಅವರಿಗೆ
ಅಜಿತ್ ಹನುಮಕ್ಕನವರವರಿಗೆ ಸನ್ಮಾನ ಮಾಡಲು ಕೋರಿಕೊಳ್ತೇನೆ. ಹೇಳಿ. ಈಗ ವೇದಿಕೆಗೆ ನಾನು ಡಾಕ್ಟರ್ ಅಲ್ಕಾ ಕಾಳೆ, ಸಂಚಾಲಕಿ ಪ್ರಬುದ್ಧ ಭಾರತ ಬೆಳಗಾವಿ, ಮತ್ತು ಶ್ರೀ ಅಪ್ಪಯ್ಯ ರಾಮರಾವ್ಜಿ, ಸಹ ಸಂಚಾಲಕ ಪ್ರಬುದ್ಧ ಭಾರತ ಬೆಳಗಾವಿ, ಮತ್ತು ಮಾಜಿ ನ್ಯಾಯಮೂರ್ತಿಗಳಾದಂಥ ಎಸ್ ಪಾಶ್ಚಾಪುರೆ ಅವರು, ಇವರನ್ನು ಕೋರ್ತಾ ಇದ್ದೀನಿ. ಶ್ರೀ ಅಜಿತ್ ಹನುಮಕ್ಕನವರ್ ಇವರಿಗೆ ಪ್ರಬುದ್ಧ ಭಾರತದ ಯುವ ಸಾಧಕ ಪ್ರಶಸ್ತಿ 2024 ಕೊಟ್ಟು ಸನ್ಮಾನಿಸಬೇಕಾಗಿ ವಿನಂತಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ನೇರವಾಗಿ ಇವತ್ತಿನ ಈ ಸತ್ರದ ವಿಷಯ ದ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ, ಅಂದರೆ ಮಾಧ್ಯಮ ಪ್ರಜಾಪ್ರಭುತ್ವದ 4ನೆಯ ಸ್ತಂಭ, ಈ ವಿಷಯದ ಮೇಲೆ ಮಾತನಾಡಲು ನಾನು ಶ್ರೀ ಅಜಿತ್ ಹನುಮಕ್ಕನವರವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಏನು ಕಾರ್ಯಕ್ರಮ ಅಂತ ವಿವರವಾಗಿ ಕೇಳಲಿಲ್ಲ. ರಘುನಂದನರು 4ನೇ ತಾರೀಕು ಬೆಳಗಾವಿಗೆ ಬರಬೇಕು ಅಂದರು. ರಘುನಂದನರ ವಿಷಯದಲ್ಲಿ ನಮ್ದು ಹೆಂಗಿದೆ ಅಂದರೆ, ಅದು ಯಾವುದೋ ತೆಲುಗು ಸಿನಿಮಾ ಬಂದಿತ್ತು, ಬಾಹುಬಲಿ, ನಾ ಮಾಟೆ ಶಾಸನಂ ಅಂತ. ರಘುನಂದನರು ನಮ್ಮ ಪಾಲಿಗೆ ಹಾಗೆ, ಅವ್ರ ಮಾತು ಅಂದರೆ ನಮಗೆ ಶಾಸನ ಅಷ್ಟೆ. ಹೈಸ್ಕೂಲು ಕಾಲೇಜ್ ದಿನಗಳಲ್ಲಿ ಏಕವಚನದಲ್ಲಿ ಅವ್ರ ಹತ್ರ ಬೈಸ್ಕೊಂಡು ಬೆಳೆದವ್ರು ನಾವು. ಸರಿ ಬರ್ತೀನಿ ಅಂದೆ ನಾನು. ಅದಾದಮೇಲೆ ನೆನ್ನೆ ರಾತ್ರಿ ಕೇಳಿದ್ದು ನಾನು ಎಕ್ಸಾಕ್ಟ್ಲಿ ಕಾರ್ಯಕ್ರಮ ಏನು, ಯಾರಿರ್ತಾರೆ ಅಂತ. ವಿವರಗಳನ್ನು ಕೇಳಿದಾಗ ನಿಮ್ಗೆ ಏನು ಸಿಟ್ಟೋ ನಮ್ಮ ಮೇಲೆ ಅಂತ ಅನ್ನಿಸ್ತು. ಮೊನ್ನೆ ವಿಶ್ವ ಹವ್ಯಕ ಸಮ್ಮೇಳನ ಇತ್ತು, 3ನೇ ವಿಶ್ವ ಹವ್ಯಕ ಸಮ್ಮೇಳನ. ಅಲ್ಲೂ ಹಾಗೆ ಪಕ್ಕದಲ್ಲಿ ಒಬ್ಬ ಹಾಲಿ ಹೈಕೋರ್ಟಿನ ನ್ಯಾಯಾಧೀಶರು ಒಂದು ಕಡೆ, ಇನ್ನೊಂದು ಕಡೆ ಒಬ್ಬ IPS ಆಫೀಸರ್ನ ಕೂಡಿಸಿ ಮಾತಾಡು ಅಂತ ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ನಿವೃತ್ತ ಜಸ್ಟಿಸ್ನ ಕೂಡಿಸಿ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಬಗ್ಗೆ ನಾವೇನೋ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ತಯಾರಾಗಿ ಬಂದಿರ್ತೀವಿ. ಹಿಂಗೆ ಮಾಡಿರ್ತೀರಿ ನೀವು. ಇರಲಿ, ಬಹಳ ಸಂತೋಷ ಆಗ್ತಾಯಿದೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರೋದು. ನನ್ನ ಪರಿಚಯದಲ್ಲಿ ಹೇಳಿದರು, ವೃತ್ತಿ ಜೀವನವನ್ನು ಹಾಯ್ ಬೆಂಗಳೂರಿನಲ್ಲಿ ಆರಂಭಿಸಿದರು ಅಂತ. 2005-6 ಮಾತದು. ಹಾಯ್ ಬೆಂಗಳೂರಿಗೆ ಜಾಯ್ನ್ ಆದಾಗ ರವಿ ಬೆಳಗೆರೆ ನನಗೆ ಹೇಳಿದ ಒಂದೇ ಮಾತು, ಕೇಸ್ ಆಗದೆ ಇರೋಂಗೆ ಬರೀ ಮಾರಾಯ ಅಂತ. ಈ ಫೋರ್ತ್ ಪಿಲ್ಲರ್ ಥರ್ಡ್ ಪಿಲ್ಲರ್ಗೆ ಹೆದರೋ ಅಷ್ಟು ಇನ್ಯಾವುದಕ್ಕೂ ಹೆದರೋದಿಲ್ಲ. ಅವ್ರದ್ದು ಏಕೈಕ ಮನವಿ ಅಂತಿರೋ, ಆದೇಶ ಅಂತಿರೋ, ಏನು ಬರೆದ್ರೂ ಕೇಸ್ ಆಗದೆ ಇರೋ ಹಂಗೆ ಬರಿ ಅಂತ. ಅದು ಹಂಗೆ ಯಾಕೆ ಒತ್ತು ಕೊಟ್ಟು ಹೇಳ್ತಾಯಿದ್ರು ಅನ್ನೋದು 17 ವರ್ಷದ ಜರ್ನಲಿಸಮ್ನ ಅವಧಿಯಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗಿದೆ ನನಗೆ. ಆರಂಭದಲ್ಲಿ ಯಾವುದೋ ಒಂದು ರಿಪೋರ್ಟನ್ನು ಕಾಪಿ ಎಡಿಟಿಂಗ್ ಮಾಡ್ಕೊಂಡು ಹೋದಾಗ ನಾನು ಈ ಅಧಿಕಾರಿಗಳಿಗೆಲ್ಲ ಅವ್ರ ಹೆಸರಿನ ಮುಂದೆ ಶ್ರೀ ಹಾಕಿ ಬರ್ಕೊಂಡು ಹೋಗಿದ್ದೆ. ಶ್ರೀಯುತ ಇಂಥವರು, ಶ್ರೀಮತಿ ಇಂಥವರು ಅಂಥೇಳಿ ಬೈದ್ರವರು. ಶ್ರೀಮತಿ ಯಾಕಿದು, ಹಾಯ್ ಬೆಂಗಳೂರಿದೆ, ಟ್ಯಾಬ್ಲಾಯ್ಡ್ ಇದು, ನೇರವಾಗಿ ಹೆಸರಷ್ಟು ಬರಿ ಅಂತ. ನೆಕ್ಸ್ಟ್ ಟೈಮ್ ಯಾವುದೋ ನ್ಯಾಯಾಧೀಶರ ವಿಷಯ ಬಂತು, ನಾ ಶ್ರೀಮತಿ ಹಾಕಲಿಲ್ಲ, ಮತ್ತೆ ಕರೆದು ಹೇಳಿದ್ರು ಜಡ್ಜಸ್ಸಿಗೆ ಅಷ್ಟೇ ಹಾಕಬೇಕು ಅಂತ. ನಾ ಕೇಳಿದೆ ಹಿಂಗೆ ಯಾಕ್ರಿ ಅಂತ. ಅವ್ರು ಹೇಳಿದ್ರು, ನಾನು ಜೀವನದಲ್ಲಿ ಹೆದರೋದು ಇಬ್ಬರಿಗೆ, ಒಂದು ಜಡ್ಜಸ್ಗೆ, ಇನ್ನೊಂದು KSRTC ಅವ್ರಿಗೆ ಅಂತ. ಆ್ಯಕ್ಚುಲಿ ಹೇಳಿದ್ದವರು ನ್ಯಾಯಾಂಗ
ಪತ್ರಕರ್ತರನ್ನು ಹೆಂಗೆಂಗೋ ನಿಲ್ಲಿಸಿ ಏನೇನೋ ಮಾಡಿಬಿಡ್ಬೋದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. KSRTC ಅವ್ರಿಗೆ ಯಾಕೆ ಅಂದರೆ ನನ್ನ ಪೇಪರ್ ಬಂಡಲ್ ಬಸ್ನಾಗ ಹೋಗ್ತಿರ್ತವೆ, ಸಿಟ್ಟು ಬಂದು ಯಾವನೋ ಡ್ರೈವರ್ ಸೈಡಿಗೆ ಹೋಗೋದು ಹೋದ್ರೆ ಏನು ಮಾಡಲಿ ನಾನು? ನನ್ನ ಪೇಪರ್ ಇಡೀ ರಾಜ್ಯದ ತುಂಬ ತಲುಪಬೇಕು. ಆವಾಗ ಅದಕ್ಕೆ KSRTC ಅವ್ರ ಬಗ್ಗೆ ಬರೆಯುವಾಗ ಒಂದು ಸ್ವಲ್ಪ ಹುಷಾರಾಗಿ ಬರೀರಪ್ಪ ಅಂತಂದರು. ಅದನ್ನು ನಾನು ಬದಲಾಯಿಸ್ಕೊಂಡಿದ್ದೀನಿ. ಈಗ ನಾನು TV ಚಾನಲ್ಲು ನ್ಯಾಯಾಂಗದ ಬಗ್ಗೆ ರಿಪೋರ್ಟ್ ಮಾಡುವಾಗ ಒಂದು ಎಕ್ಸ್ಟ್ರಾ ಕಾನ್ಷಿಯಸ್ ನಾವು ಆಗ್ತೀವಿ. ಜೊತೆಗೆ ಕೇಬಲ್ನವ್ರ ಬಗ್ಗೆ ಏನು ಮಾತಾಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡ್ತೀವಿ. ಕಟ್ ಮಾಡಿದ್ರೆ ಏನು ಮಾಡ್ತೀರಿ ಅಂತ. ಹೀಗಿದೆ ಪರಿಸ್ಥಿತಿ. ನಾಲ್ಕನೆಯ ಅಂಗ ಸುಮ್ಮನೆ ಹೇಳಿಕೆ ಮಾತಿವೆಲ್ಲ. ಯಾರೂ ಅಧಿಕೃತವಾಗಿ ಮಾಧ್ಯಮಕ್ಕೆ ಸಂವಿಧಾನದ 4ನೇ ಅಂಗ, ಪ್ರಜಾಪ್ರಭುತ್ವದ 4ನೇ ಅಂಗ ಇದು ಏನೂ ಕೊಟ್ಟಿಲ್ಲ. ಸುಮ್ಮನೆ ಒಂದು ಎಕ್ಸಾಜರೇಟೆಡ್ ಟರ್ಮ್ ಅದು. ಉಳಿದ 3 ಅಂಗಗಳಿಗಿರುವ ವಿಶೇಷ ಯಾವ ಸವಲತ್ತುಗಳು ಕೂಡ ಮಾಧ್ಯಮದವ್ರಿಗಿಲ್ಲ. ನನ್ನ ಡ್ರೈವರ್ ಆರಂಭದಲ್ಲಿ ನನ್ನ ಹತ್ರ ಕೆಲಸಕ್ಕೆ ಜಾಯ್ನ್ ಆದಾಗ ಅವನು ಕಾರನ್ನು ಯಾವಾಗಲೂ ಈ ಟೋಲಿನ VIP ಲೇನಲ್ಲಿ ನುಗ್ಸೋನು. ನನಗೆ ಹೇಳಿ ಸಾಕಾಯ್ತು, ಅಲ್ಲಲ್ಲಪ್ಪ ನೀನು ನಾರ್ಮಲ್ ಲೇನಲ್ಲಿ ಹೋಗು, ನಾವು ಟೋಲ್ ಕೊಟ್ಟು ಹೋಗ್ಬೇಕು ಅಂತಂದರೆ, ಸರ್ ನೀವು ಜರ್ನಲಿಸ್ಟ್ ರೀ, ನೀವು ಯಾಕೆ ಟೋಲ್ ಕೊಡಬೇಕು ಅಂದ ಅವ. ನಾ ಹೇಳಿದೆ ಇಲ್ಲ, ಅವನು ಅದೇ ಕಲ್ಪನೆಯಲ್ಲಿ ಇರ್ಬೇಕು. ಅವನಿನ ತೀರ ಏನು 4ನೇ ಸ್ತಂಭ ಅದೆಲ್ಲ ಓದ್ಕೊಂಡವನಲ್ಲ. ಬಟ್ ಅವನು ಪರಿಕಲ್ಪನೆ ಏನಂದರೆ, ಅಜಿತ್ ಸರು ಜರ್ನಲಿಸ್ಟು, TV ವಿಲಿ ದಿನ ಬರ್ತಾರೆ, ಇವರೆಲ್ಲ ಟೋಲ್ ಕೊಡಬೇಕಾಗಿಲ್ಲ ಅಂದ್ಕೊಂಡು ಅವನು VIP ಲೇನಲ್ಲೇ ನುಗ್ಗಿಸ್ತಿದ್ದ. ಯಾವಾಗಲೂ ಅವನಿಗೆ ತಿಳಿಸಿ ಹೇಳಬೇಕಾಗಿ ಬಂತು. ಉಳಿದವರೆಲ್ಲರೂ ಹೆಂಗೋ ಹಾಗೆ ನಾವು ಪತ್ರಕರ್ತರು. ನೀವು ಕಟ್ಟುವಷ್ಟೇ ಟ್ಯಾಕ್ಸ್ ಕಟ್ತೀರಿ, ನೀವು ಪಡೆಯುವಷ್ಟೇ ಸವಲತ್ತುಗಳನ್ನು ನಾವು ಪಡಿತೀವಿ. ವಿಶೇಷವಾದಂಥದ್ದು ಏನೂ ಇಲ್ಲ. ಏನೋ ಒಂದು ಗೌರವದಿಂದ ಪತ್ರಿಕೋದ್ಯಮ ಅನ್ನುವುದು ಪ್ರಜಾಪ್ರಭುತ್ವದ 4ನೆಯ ಸ್ತಂಭ ಅನ್ನುವಂತೆ ಮಾತಾಡಿದಾರಷ್ಟೆ. ಹಾಗಂತ ವಿಶೇಷವಾದ ಜವಾಬ್ದಾರಿಗಳು ನಮ್ಮ ಮೇಲೆ ಇಲ್ಲವಾ? ಡೆಫಿನೆಟ್ಲಿ ಇದೆ, ಖಂಡಿತವಾಗಲೂ ಇದೆ. ಪ್ರಜಾಪ್ರಭುತ್ವದ ವಾಚ್ ಡಾಗ್ ಅಂತ ಕರೀತಾರೆ ನಮ್ಮನ್ನು. ಕಾವಲು ನಾಯಿಗಳು. ದಾರಿ ತಪ್ಪದೇ ಇರೋ ಹಂಗೆ ನೋಡ್ಕೋಬೇಕು. ಪತ್ರಿಕೋದ್ಯಮದ ಮೇಲೆ ಇತ್ತೀಚೆಗೆ ಬಿದ್ದಿರುವ ಹೊಸ ಹೊರೆ ಏನು ಅಂದರೆ, ಪತ್ರಿಕೋದ್ಯಮ ದಾರಿ ತಪ್ಪದೇ ಇರೋಂಗೆ ಫಸ್ಟ್ ನೋಡ್ಕೋಬೇಕಾಗಿದೆ. ಫಸ್ಟ್ ಮೀಡಿಯಾ ದಾರಿ ತಪ್ಪದೇ ಇರೋಂಗೆ ನೋಡ್ಕೋಬೇಕು, ಆಮೇಲೆ ಉಳಿದವ್ರ ಬಗ್ಗೆ ಯೋಚನೆ. ಆ ಕೆಲಸವನ್ನು ಉಳಿದವ್ರ ಬಗ್ಗೆ ನಾನು ಮಾತನಾಡಲಾರೆ. ನಾನು ತ್ರಿಕರಣ ಶುದ್ಧಿಯಿಂದ ಮಾಡಿಕೊಂಡು ಬಂದಿದ್ದೀನಿ, ಆತ್ಮಸಾಕ್ಷಿಯಿಂದ ಮಾಡಿಕೊಂಡು ಬಂದಿದ್ದೀನಿ ಅಂತ ಎಲ್ಲಿ ನಿಂತ್ಕೊಂಡಾದರೂ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಬಲ್ಲೆ. ಯಾವ ಯಾವ ವಿಷಯಗಳು ನನ್ನ ನಿಯಂತ್ರಣದಲ್ಲಿದ್ದವೋ ಅಲ್ಲಿ ನೀವು ಆರೋಪಗಳನ್ನು ಮಾಡೋದಕ್ಕಾಗೋದಿಲ್ಲ. ಅಂಥ ಆರೋಪಗಳು ಬಂದಾಗ ನಾನು ಸಹಿಸಿಕೊಳ್ಳುವುದಿಲ್ಲ. ಅಷ್ಟನ್ನು ಮಾತ್ರ ಬಹಳ ಧೈರ್ಯವಾಗಿ ಗಟ್ಟಿಯಾಗಿ ಹೇಳಬಲ್ಲೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾರಂಗ. ಶಾಸಕಾಂಗ ಮತ್ತು ಕಾರ್ಯಾಂಗ ಒಂದು ಲಾಗರ್ ಹೆಡ್ನಲ್ಲಿರ್ತೀವಿ ನಾವು ಯಾವಾಗಲೂ. ನ್ಯಾಯಾಂಗದ್ದೊಂದು ಬೇರೆಯದೇ ರೀತಿಯಾದ ವ್ಯವಸ್ಥೆ. ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಕೆಲವು ಸಂದರ್ಭದಲ್ಲಿ ನಾನು ಪ್ರಶ್ನೋತ್ತರಕ್ಕೆ ಹೋಗೋಣ. ನನಗೇನು ಮಾತಾಡೋದಕ್ಕೆ ಬಹಳ ಅಂತಿಲ್ಲ. ಪ್ರಶ್ನೆಗಳನ್ನು ತಗೊಳ್ಬೇಕು, ಉತ್ತರ ಕೊಡುವಾಗ ಬರಲಿ ಏನಾದರೂ ಗಟ್ಟಿಯಾದ ಸ್ಟೇಟ್ಮೆಂಟ್ಗಳು ಬರೋದಿದ್ರೆ. ನಿರಂತರವಾಗಿ ಒಂದು ಲಾಗರ್ ಹೆಡ್ನಲ್ಲಿದ್ದೀವಿ, ಶಾಸಕಾಂಗದ ಜೊತೆಗೆ ಕಾರ್ಯಾಂಗದ ಜೊತೆಗೆ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಮಾತಾಡ್ತಾರೆ, ಆರೋಪಗಳು ಬರ್ತವೆ. ಮಾಧ್ಯಮ ಬಯಾಸ್ಡ್ ಆಗಿದೆಯಾ, ಮಾಧ್ಯಮದ ಎಥಿಕ್ಸ್ ಏನು, ಸೆಲ್ಫ್ ರೆಗ್ಯುಲೇಷನ್ ಅನ್ನುವಂಥದ್ದು ಮಾಧ್ಯಮಕ್ಕೆ ಏನಿದೆ, ಸ್ವಯಂ ನಿಯಂತ್ರಣ ಅಂತಂತೀವಿ, ಅದನ್ನು ಎಷ್ಟರ ಮಟ್ಟಿಗೆ ಮಾಧ್ಯಮಗಳು ಹಾಕಿಕೊಂಡಿದ್ದಾವೆ, ಮಾಧ್ಯಮಗಳು ತಪ್ಪು ಮಾಡಿದರೆ ಕೇಳೋರು ಯಾರು, ಇತ್ಯಾದಿ ಇತ್ಯಾದಿ ಅನೇಕ ಪ್ರಶ್ನೆಗಳು ಬರ್ತವೆ. ಮಾಧ್ಯಮ ಅನ್ನುವಂಥದ್ದು ಎವರ್ ಇವಾಲ್ವಿಂಗ್. ಇತ್ತೀಚೆಗೆ ಸಿಕ್ಕಂಥ ತುಂಬ ದೊಡ್ಡ ರಾಜಕಾರಣಿಯೊಬ್ಬರು ಬರ್ತಾ 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 ಮಾಧ್ಯಮ ಹೆಂಗಾಗಿದೆ ಅನ್ನೋದನ್ನು ಹೇಳ್ತಾ ಇದ್ರು. ನಾನು ಅವರಿಗೆ ಬರ್ತಾ 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 ರಾಜಕಾರಣ ಹೆಂಗಾಗಿದೆ ಅಂತ ಹೇಳ್ತಾ ಇದ್ದೆ. ಇದು ಯಾವತ್ತಿಗೂ ಮುಗಿಯದೇ ಇರುವಂಥ ಚರ್ಚೆ. ಒಂದು ಕ್ಷೇತ್ರದವರಿಗೆ ಇನ್ನೊಂದು ಕ್ಷೇತ್ರ ಹಾಳಾಗಿದೆ ಅಂತ ಅನಿಸೋದು, ದಾರಿ ತಪ್ಪಿದೆ ಅಂತ ಅನಿಸೋದು ಸಹಜ. ಬಟ್ ಆ ಕ್ಷೇತ್ರದಲ್ಲಿದ್ದವರು ಮಾತಾಡಬೇಕಾಗತ್ತೆ. ನಮ್ಮ ರಿಪೋರ್ಟರ್ ಒಬ್ಬನ ಮೇಲೆ
ಭ್ರಷ್ಟಾಚಾರದ ಆರೋಪ ಬಂದಾಗ, ಮೇಲ್ನೋಟಕ್ಕೆ ಆ ಆರೋಪ ಸಾಬೀತಾದಾಗ ಆತನನ್ನು ಕೆಲಸದಿಂದ ತೆಗೆದುಹಾಕಿ ನನ್ನದೇ ಚಾನಲ್ನಲ್ಲಿ ಆ ಸುದ್ದಿಯನ್ನು ಹಾಕುವ ಛಾತಿ ನಾನು ಇಟ್ಕೊಂಡಿದ್ದೀನಿ. ನನಗೆ ನಡೆದಿರುವ ಘಟನೆ ಹೇಳೋದು. ನಮ್ಮ ರಿಪೋರ್ಟ್ರೊಬ್ಬರ ಮೇಲೆ ದುಡ್ಡಿಗಾಗಿ ಪೀಡಿಸಿದ ಆರೋಪ ಬಂದಾಗ, ಮೇಲ್ನೋಟಕ್ಕೆ ಅದು ಸಾಬೀತಾದಾಗ ಆತನನ್ನು ಕೆಲಸದಿಂದ ಕಿತ್ತಾಕಿ ನನ್ನ ಚಾನಲ್ನಲ್ಲಿ ನಾನೇ ವರದಿ ಮಾಡ್ತೀನಿ. ಅದನ್ನು ನಮ್ಮ ರಿಪೋರ್ಟರ್ ಮೇಲೆ ಇಂಥದ್ದೊಂದು ಆರೋಪ ಬಂದಿತ್ತು, ಆತನನ್ನು ಕೆಲಸದಿಂದ ತೆಗೆದುಹಾಕಿದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಹಾಕುವುದಕ್ಕೆ ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ. ಅಕಸ್ಮಾತ್ ಯಾರಾದರೂ ಕೇಳಿದರೆ ಇಂಥ ನಂಬರ್ಗೆ ಕರೆ ಮಾಡಿ ನೀವು ಕಂಪ್ಲೇಂಟ್ ಮಾಡಿ ಅನ್ನುವ ಸ್ಕ್ರಾಲನ್ನು ನಮ್ಮ ಚಾನಲ್ನಲ್ಲಿ ನಾವು ಓಡಿಸ್ತೀವಿ. ಅಷ್ಟರ ಮಟ್ಟಿಗಿನ ಪ್ರಾಮಾಣಿಕತೆಯನ್ನು ನಾವು ಕಾಯ್ದುಕೊಂಡು ಬಂದಿದ್ದೀವಿ, ಅಷ್ಟರ ಮಟ್ಟಿಗಿನ ನೇರವಂತಿಕೆಯನ್ನು ನಾವು ಕಾಯ್ದುಕೊಂಡು ಬಂದಿದ್ದೀವಿ. ಅದೇ ಕಾರಣಕ್ಕೆ ಹೋದಲ್ಲೆಲ್ಲ ಎದೆ ಉಬ್ಬಿಸ್ಕೊಂಡು ಹೋಗೋದಕ್ಕೆ ನಮಗೆ ಸಾಧ್ಯ ಆಗೋದು. ನಾನು ರಾಜಕಾರಣಿಯ ಜೊತೆಗಿನ ಚರ್ಚೆಯಲ್ಲಿ ಈ ವಿಷಯ ಬಂತು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಒಬ್ಬ ರಾಜಕಾರಣಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಆತನಿಂದ ತನಿಖೆ ಮಾಡ್ತಾ ಇರುವ ಕೇಂದ್ರೀಯ ತನಿಖಾ ಸಂಸ್ಥೆಗಳ ದಾರಿನೇ ಬೇರೆ, ರಾಜ್ಯದ ತನಿಖಾ ಸಂಸ್ಥೆಗಳ ದಾರಿನೇ ಬೇರೆ. ನಾನು ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇಲ್ಲ. ನೀವು ದೇಶದಾದ್ಯಂತ ಅನೇಕ ರಾಜ್ಯಗಳಲ್ಲಿ ಬಂದಿರುವ ಆರೋಪಗಳನ್ನು ನೋಡಿ. ತಮ್ಮ ತಮ್ಮ ಪಕ್ಷದ ಭ್ರಷ್ಟರನ್ನು ನಿರ್ಲಜ್ಜವಾಗಿ ಸಮರ್ಥಿಸಿಕೊಂಡು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪತ್ರಿಕೋದ್ಯಮ ಆ ಹಂತಕ್ಕೆ ಬಂದಿಲ್ಲ. ಅಟ್ಲೀಸ್ಟ್ ನಾವು ನಿಂತ್ಕೊಂಡು ಮಾತನಾಡುವಂಥವ್ರಂತೂ ಆ ಹಂತಕ್ಕೆ ಬಂದಿಲ್ಲ. ಇರ್ಬೋದು ಕೆಟ್ಟ ಹುಳಗಳು, ಪತ್ರಿಕೋದ್ಯಮಿಗಳು, ಪತ್ರಕರ್ತರು ಅಂದರೆ ಯಾರು ಆಕಾಶದಿಂದ ಉದುರಿ ಬಿದ್ದವರಲ್ಲ, ಸಮಾಜದಿಂದಲೇ ಬಂದಂಥವ್ರು. ಇದೇ ಸಮಾಜದಲ್ಲಿ ನಾವು ಹುಟ್ಟಿ ಬೆಳೆದು ಶಿಕ್ಷಣವನ್ನು ಪಡೆದು ನಾವು ಏನಾಗಿದ್ದೀವೋ ಅದೆಲ್ಲಕ್ಕೂ ಬೇಕಾದ ಸತ್ವವನ್ನು ಸಮಾಜದಿಂದ ತೆಗೆದುಕೊಂಡಿದ್ದೀವಿ. ಕೆಲವರಿಗೆ ಕೆಲವು ಕೆಟ್ಟ ಗುಣಗಳು ಬಂದಿರಬಹುದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಒಟ್ಟಾರೆಯಾಗಿ ಪತ್ರಿಕೋದ್ಯಮ ಅಂದರೆ, ನಾನು ಟಿ ವಿ ಮಾಧ್ಯಮದಿಂದ ಬರ್ತಾ ಇರೋದ್ರಿಂದ ಟಿ ವಿ ಮಾಧ್ಯಮದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಕನ್ನಡ ನ್ಯೂಸ್ ಚಾನಲ್ನ ಇತಿಹಾಸವನ್ನು ಮಾತಾಡ್ತೀರಿ ಅನ್ನೋದಾದರೆ 17-18 ವರ್ಷದ ಇತಿಹಾಸ ಇದೆ ಇದಕ್ಕೆ. ಕೆಲವೊಂದು ಸಲ ಹುಚ್ಚುಚ್ಚರಂಗಾಡೋದನ್ನು ನೋಡ್ತೀವಿ ನಾವು. ಅವಾಗ ನಾನು ಹೇಳೋದಿಷ್ಟೇ, 18 ವರ್ಷ. ಈಗ 18 ವರ್ಷದ ಹುಡುಗರು ಹೆಂಗೆ ಆಡ್ತಾರೆ ಹಂಗೆ ಆಡ್ತಿದೆ ಅದು. ಬಟ್ ಇಟ್ ಈಸ್ ಗೆಟಿಂಗ್ ಮ್ಯಾಚ್ಯೂರ್ಡ್. ದೇರ್ ವಾಸ್ ಅ ಟೈಮ್, ನಾನು ಕ್ರೈಮ್ ರಿಪೋರ್ಟರ್ ಆದ ಹೊಸದರಲ್ಲಿ ನ್ಯೂಸ್ ಚಾನಲ್ನಲ್ಲಿ ಗಂಡ ಹೆಂಡತಿ ಜಗಳ ಆದರೆ ಅವ್ರನ್ನ ಕರ್ಕೊಂಡು ಬಂದು ಸ್ಟುಡಿಯೋ ಕೂಡಿಸೋದಕ್ಕೆ ಕಾಂಪಿಟೇಷನ್ ಇರ್ತಾಯಿತ್ತು. ಎಲ್ಲೋ ಕಿತ್ತಾಡ್ಕೊಂಡಿದ್ದಾರೆ ಗಂಡ ಹೆಂಡತಿ, ಅವರಿಬ್ಬರನ್ನು ಕರ್ಕೊಂಬಂದು ಸ್ಟುಡಿಯೋದಲ್ಲಿ ಕೂಡಿಸಿ ಸ್ಟುಡಿಯೋದಲ್ಲಿ ಜಗಳ ಮಾಡಿಸ್ಬೇಕು. ಕಾಂಪಿಟೇಷನ್ ಇರ್ತಿತ್ತು ಅದಕ್ಕೆ. ಜೋರು ಜಗಳ ಚಾನಲ್ಗಳ ಮಧ್ಯದಲ್ಲಿ ಬೀದಿಲಿ ನಿಂತ್ಕೊಂಡು ಬಡ್ದಾಡಿದ್ದೀವಿ ನಾವು. ಕೆಲವೊಂದು ಸಲ ಗಂಡ ನಮ್ಮ ಚಾನಲಿಗೆ ಬಂದರೆ ಹೆಂಡತಿ ಇನ್ನೊಂದು ಚಾನಲ್ಗೆ ಹೋಗ್ಬಿಡೋದು. ಅಲ್ಲಿ ಅವಳು ಕೂತ್ಕೊಂಡು ಆರೋಪ ಮಾಡ್ತಾಳೆ, ಇಲ್ಲಿ ಇವನು ಕೂತ್ಕೊಂಡು ಆರೋಪ ಮಾಡ್ತಾನೆ. ಅಲ್ಲಿ ಅವಳು ಮಾಡುವ ಆರೋಪಕ್ಕೆ ಇಲ್ಲಿ ಸ್ಪಷ್ಟೀಕರಣ ತಗೋಬೇಕು, ಇಲ್ಲಿ ಇವರು ಮಾಡುವ ಆರೋಪಕ್ಕೆ ಅಲ್ಲಿ ಸ್ಪಷ್ಟೀಕರಣ ತಗೋಬೇಕು. ಕಾನ್ಷಿಯಸ್ಲಿ ಇದೆಲ್ಲವನ್ನು ಮಾಧ್ಯಮ ನಿಲ್ಲಿಸಿದೆ. ವಿ ಆರ್ ನಾಟ್ ಡೂಯಿಂಗ್ ಇಟ್ ಎನಿಮೋರ್. ಗಂಗಾವತಿ ಪ್ರಾಣೇಶ್ವರ ಸ್ಟ್ಯಾಂಡಪ್ ಕಾಮಿಡಿ ಯಾವುದಾದ್ರೂ ಊರಿನಲ್ಲಾಗಿ ರಿಪೋರ್ಟರ್ ಅದನ್ನು ಕವರ್ ಮಾಡದೆ ಹೋದರೆ ನೋಟಿಸ್ ಕೊಟ್ಟಂಥ ಉದಾಹರಣೆಗಳಿದ್ದಾವೆ ನಮ್ಮಲ್ಲಿ. ವಿ ಹ್ಯಾವ್ ಗಿವನ್ ನೋಟಿಸ್. ಯಾಕಂದರೆ ಅದು TRP ಮಟೀರಿಯಲ್ ಆಗಿತ್ತು, ತುಂಬ TRP ಬರ್ತಿತ್ತು ಅದಕ್ಕೆ. ಯಾಕದು ಕವರ್ ಆಗಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದೀವಿ. ಅದರಿಂದ ಹೊರಗೆ ಬಂದಿದೆ ಮಾಧ್ಯಮ. ನಾನು ಕನ್ನಡ ಮಾಧ್ಯಮದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ 6 ತಿಂಗಳಿಗೆ ಒಂದು ಟ್ರೆಂಡ್ ಚೇಂಜ್ ಆಗುತ್ತೆ. ಈ 6 ತಿಂಗಳು ನಡೆದಿದ್ದು ಮುಂದಿನ 6 ತಿಂಗಳಿಗೆ ನಡೆಯೋದಿಲ್ಲ, ಮುಂದಿನ 6 ತಿಂಗಳು ನಡೆದಿದ್ದು ಅದರ ಮುಂದಿನ 6 ತಿಂಗಳು ನಡೆಯೋದಿಲ್ಲ. ಆ್ಯಂಡ್ ಇಟ್ ಈಸ್ ಅ ಪಾಸಿಟಿವ್ ಚೇಂಜ್. ನಿರಂತರವಾಗಿ ಒಂದು ಪಾಸಿಟಿವ್ ಆದಂಥ ಬದಲಾವಣೆಯನ್ನು ಕನ್ನಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಬಂದಿದ್ದೀನಿ. ರಾಜಕಾರಣಿಗಳ ಸೆಕ್ಸ್ ಸ್ಕ್ಯಾಂಡಲ್ನ ಬ್ರೇಕ್ ಮಾಡೋದು ಅಂದರೆ ತುಂಬ ದೊಡ್ಡ ಹುರುಪಿತ್ತವಾಗ. ಬೆನ್ನು ಹತ್ಕೊಂಡು ಹೋಗೋದೇನು, CD ತೆಗಿಯೋದೇನು, ನಮ್ಮಲ್ಲೇ ಮೊದಲು. ಈಗ ಯಾರ್ದಾದರೂ ಬಂದರೆ ನಾವೇ ಬ್ರೇಕಿಂಗ್ ಹಾಕ್ಬಿಡ್ತೀವಿ. ನಮ್ಮ ಹತ್ರ ಇದೆ, ಬಟ್ ಅಶ್ಲೀಲ ಇದೆ ಅನ್ನೋ ಕಾರಣಕ್ಕೆ ನಾವು ತೋರಿಸೋದಿಲ್ಲ ಅಂತ ಹೇಳ್ಬಿಡ್ತೀವಿ. ಐ ಕಾಲ್ ಇಟ್ ದ ಮೀಡಿಯಾ ಎವಲ್ಯೂಷನ್. ಕನ್ನಡ ಮಾಧ್ಯಮ ಮಂಗನಾಟದಿಂದ ಪ್ರಬುದ್ಧತೆಯ ಕಡೆಗೆ ಸಾಗ್ತಾ ಇರುವುದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವದ ಉಳಿದ 3 ಅಂಗಗಳ ಪೈಕಿ ಒಂದು ಅಂಗದ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದರೆ ಇನ್ನೂ ಜರ್ನಲಿಸಮಲ್ಲಿ ಇರಬೇಕು ನನಗೆ. ಮಾತಾಡೋಣ ಶಾಸಕಾಂಗ ಕಾರ್ಯಾಂಗದ ಬಗ್ಗೆ. ಯಾವ ಈ ಪ್ರಬುದ್ಧತೆಯನ್ನು ಉಳಿದ 2 ಅಂಗಗಳು ಯಾವ ತೋರಿಸಿದ್ದಾವೆ? ಯಾವ ರಾಜಕಾರಣಿ, ಯಾವ ರಾಜಕೀಯ ಪಕ್ಷದಲ್ಲಿ ಈ ಪಾಸಿಟಿವ್ ಚೇಂಜನ್ನು ನೀವು ನೋಡ್ತಾ ಇದ್ದೀರಿ? ಯಾವ ಕಾರ್ಯಾಂಗದಲ್ಲಿ ಈ ಪಾಸಿಟಿವ್ ಚೇಂಜನ್ನು ನೋಡ್ತಾ ಇದ್ದೀರಿ? ಪ್ರಜಾಪ್ರಭುತ್ವದ 4ನೆಯ ಅಂಗ ಅನ್ನುವಂಥದ್ದನ್ನು, 4ನೆಯ ಸ್ತಂಭ ಅನ್ನುವಂಥದ್ದನ್ನು ಕ್ಲೀಶೆಯಾಗಿ ಬಳಸಲ್ಪಡ್ತಾ ಇದೆ. ಆದರೂ ಕೂಡ
ಜವಾಬ್ದಾರಿಯ ನಿರ್ವಹಣೆ ಅಂತ ಪ್ರಶ್ನೆ ಬಂದಾಗ ಮಾಧ್ಯಮ ತ್ರಿಕರಣ ಶುದ್ಧಿಯಿಂದ ಆ ಜವಾಬ್ದಾರಿಯನ್ನು ಮಾಡ್ತಾ ಇದೆ. ತ್ರಿಕರಣ ಶುದ್ಧಿಯಿಂದ ಮಾಡ್ತಾ ಇದೆ. ಆ ನಂತರ ಬರುವ ಪ್ರಶ್ನೆಯೇ ಮೀಡಿಯಾ ಬಯಾಸು. ನಿಮಗೆ ತತ್ವಗಳಿದ್ದಾವೆ, ಸಿದ್ಧಾಂತಗಳಿದ್ದಾವೆ, ಪಕ್ಷದ ಪರವಾಗಿ ಒಲವು ನಿಲುವುಗಳಿದ್ದಾವೆ. ಹಂಗಂದಾಗ ನಾನು ಕೇಳ್ತೀನಿ, ಹಾಗಾದರೆ ಮಾಧ್ಯಮ ಮಾಡಬೇಕಾದ ಕೆಲಸ ಏನು ನಿಮ್ಮ ಪ್ರಕಾರ? ಅವ್ರು ಹೇಳೋದು ಸುದ್ದಿ ಕೊಡಬೇಕು ಮತ್ತು ಸುದ್ದಿನಷ್ಟೇ ಕೊಡಬೇಕು. ಸಾರಿ ಟು ಸೇ, ತುಂಬ ಜನ ಚಂದನದ ಉದಾಹರಣೆ ಕೊಡ್ತಾರೆ. ದೂರದರ್ಶನ ಚಂದನ ನೋಡಿ, ದೂರದರ್ಶನದಲ್ಲಿ ನ್ಯೂಸ್ ಹೆಂಗೆ ಬರ್ತಾ ಇತ್ತು ನೋಡಿ, ಎಷ್ಟು ಡಿಗ್ನಿಫೈಡ್ ಆಗಿ ನ್ಯೂಸ್ ಓದ್ತಾ ಇದ್ರು. ಯಾವ ಸುದ್ದಿಯನ್ನು ಕೊಡುವಾಗಲೂ ಕೂಡ ನ್ಯೂಸ್ ಆ್ಯಂಕರ್ ಮುಖದ ಮೇಲಿನ ಭಾವನೆಗಳೇ ಬದಲಾಗ್ತಿರಲಿಲ್ಲ. ಆ ರೀತಿಯಾಗಿ ಸುದ್ದಿ ಓದ್ತಾ ಇದ್ದರು. ನಿಮಗೇನಾಗಿದೆ? ಹಾಗೆ ಹೊಸದಾಗಿ ಒಂದು ಟೆಕ್ನಾಲಜಿ ಬಂದಿದೆ, AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರ ಮೂಲಕ ನೀವು ಕಂಪ್ಯೂಟರ್ನಲ್ಲಿ ನಿಮಗೆ ಬೇಕಾದ ಸುರಸುಂದರಿಯನ್ನು ಸೃಷ್ಟಿಸಬಹುದು. ಇವತ್ತು ಐಶ್ವರ್ಯ ರೈ ಕೂತ್ಕೊಂಡು ಸುವರ್ಣ ನ್ಯೂಸ್ನಲ್ಲಿ ನ್ಯೂಸ್ ಓದುವಂತೆ ನಾನು ಮಾಡಬಹುದು AI ನ್ಯೂಸ್ ಓದುವಾಗಲೂ ಮುಖದ ಮೇಲೆ ಯಾವುದೇ ಭಾವನೆಗಳಿರೋದಿಲ್ಲ. ನಾವು ಏನು ಟೈಪ್ ಮಾಡಿರ್ತೀವೋ ಎಕ್ಸಾಕ್ಟಾಗಿ ಅದೇ ವಿತ್ ಲಿಪ್ ಮೂಮೆಂಟ್ ಬರ್ತಾ ಇರುತ್ತೆ. ಅದನ್ನು ಕೊಟ್ಟರೆ ನೀವು ನೋಡ್ತೀರಾ? ಹಾಗಿದ್ರೆ ಅದೇ ರೀತಿಯ ನ್ಯೂಸ್ ನಿಮಗೆ ಬೇಕಾಗಿದೆ ಅನ್ನೋದಾದರೆ ಇವತ್ತು ಉಳಿದೆಲ್ಲ ಖಾಸಗಿ ನ್ಯೂಸ್ ಚಾನಲ್ಗಳಿಗಿಂತಲೂ ಚಂದನಕ್ಕೆ ತುಂಬ ದೊಡ್ಡ ವ್ಯೂವರ್ಶಿಪ್ ಇರಬೇಕಾಗಿತ್ತು. ಯಾಕಿಲ್ಲ? ಒಂದು ಮಾತನ್ನು ನಾನು ಎಲ್ಲ ಕಡೆಯೂ ಧೈರ್ಯವಾಗಿ ಹೇಳ್ತೀನಿ, ಉಳಿದ ವಿಷಯಗಳ ಬಗ್ಗೆ ನನಗೆ ಗೊತ್ತಿಲ್ಲ, ನ್ಯೂಸ್ ಚಾನಲ್ಗಳ ವಿಷಯದಲ್ಲಿ ಜನ ನಾವಿಂಥದ್ದು ನೋಡಬೇಕು ಅಂತ ಹೇಳೋದೇ ಒಂದು, ನೋಡೋದೇ ಇನ್ನೊಂದು. ಇವತ್ತು ಮಾಧ್ಯಮದ ಬಗ್ಗೆ ನಿಮಗೇನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ, ಮಾಧ್ಯಮದ ಕಂಟೆಂಟ್ ಬಗ್ಗೆ ಅಬ್ಜೆಕ್ಷನ್ ಇದ್ದರೆ, ಅದರಲ್ಲಿ ಮಾಧ್ಯಮ ಎಷ್ಟು ಕಾರಣವೋ ವೀಕ್ಷಕ ಎಷ್ಟರ ಮಟ್ಟಿಗೆ ಕಾರಣ ಅನ್ನೋದನ್ನು ಕೂಡ ತಾವು ಗಮನಿಸಬೇಕಾಗತ್ತೆ. ನಾನು ವಿಷವರ್ತುಲ ಅನ್ನಲಾರೆ, ಆದರೆ TRP ರೇಸ್ನಲ್ಲಿ ನಾವು ಇದ್ದೀವಿ, ಅದನ್ನು ಒಪ್ಕೊಳ್ಳೋದಕ್ಕೇನೂ ಮುಜುಗರ ಇಲ್ಲ. ಭಾಳ ಜನ ಕೇಳ್ತಾರೆ, ನೀವು TRPಗಾಗಿ ಮಾಡ್ತೀರಿ. ಒಬ್ಬ ವ್ಯಾಪಾರಿ ನೀನು ಲಾಭಕ್ಕಾಗಿ ಎಲ್ಲ ಮಾಡ್ತೀಯ ಅಂತ ವ್ಯಾಪಾರಿಯನ್ನು ಆರೋಪಿಸುವುದು, ನೀನು ಅಧಿಕಾರಕ್ಕಾಗಿ ಎಲ್ಲ ಮಾಡ್ತೀಯ ಅಂತ ರಾಜಕಾರಣಿಗನ್ನು ಆರೋಪಿಸುವುದು. ಅರೆ, ಯಾರು ಏನೇ ಮಾಡಿದ್ರು ಅವ್ರಿಗೆ ಜೀವನದಲ್ಲಿ ಒಂದು ಗುರಿ ಇರುತ್ತೆ ರೀ. ಸರ್ವಸಂಗ ಪರಿತ್ಯಾಗಿ ಆದ ಸನ್ಯಾಸಿಗೂ ಕೂಡ ಮೋಕ್ಷದ ಆಸೆ ಇರುತ್ತೆ. ಮೋಕ್ಷಕ್ಕಾಗಿಯೇ ನಾನು ಇದೆಲ್ಲವನ್ನು ಮಾಡ್ತಿದ್ದೀನಿ ಅಂತ ಸನ್ಯಾಸಿ ಕೂಡ ಅನ್ನೋದು. ಅಂಥದ್ದೊಂದು TRPಯ ರೇಸ್ನಲ್ಲಿ ನಾವು ಬಿದ್ದಿದ್ದೀವಿ. ಸೋಮವಾರದಿಂದ ನೀವು ಸುವರ್ಣ ನ್ಯೂಸ್ನ ಕೆಲವು ಕಾರ್ಯಕ್ರಮಗಳಲ್ಲಿ ಬದಲಾವಣೆಗಳನ್ನು ನೋಡ್ತೀರಿ. ಈಗ ಬರೋ ಸೋಮವಾರದಿಂದ ಆ ಬದಲಾವಣೆಗಳನ್ನು ನಾನು ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು, ಭಾಳ ಭಾರವಾದ ಮನಸ್ಸಿನಿಂದ ಆ ಬದಲಾವಣೆಗಳನ್ನು ಮಾಡೋದಕ್ಕೆ ಒಪ್ಕೊಂಡೆ. ತುಂಬ ಆಸೆಯಿಂದ ಆರಂಭಿಸಿದ ಕಾರ್ಯಕ್ರಮಗಳಾಗಿದ್ವು, ತುಂಬ ಜನ ಅಪ್ರಿಷಿಯೇಟ್ ಮಾಡುವ ಕಾರ್ಯಕ್ರಮಗಳಾಗಿದ್ವು. ಹೋದಲ್ಲಿ ಬಂದಲ್ಲಿ ಹೇಳ್ತಾಯಿದ್ರು, ನಾವು ಬೆಳಗ್ಗೆ ಅದನ್ನು ತಪ್ಪಿಸೋದಿಲ್ಲ ರೀ, ಅವರ ಕಾರ್ಯಕ್ರಮ ತಪ್ಪಿಸೋದಿಲ್ಲ, ನಾವು ನೋಡ್ತೀವಿ ಅಂತ. ಅನಿವಾರ್ಯವಾಗಿ ಬದಲಾವಣೆಯನ್ನು ಒಪ್ಪಿಕೊಂಡು ನಾನಿಲ್ಲಿ ಬದಲಾವಣೆ ಮಾಡೋದಕ್ಕೆ ಒಪ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಈಗಲೂ ಮನಸ್ಸು ಭಾರ ಇದೆ. ಯಾಕೆ ಹಂಗಾಯಿತು ಅಂದರೆ TRP ರೇಸ್ನಲ್ಲಿ ಆ ಪ್ರೋಗ್ರಾಮ್ಗಳ ಸೋತ್ಬಿಟ್ಟು. ಅಂಥದ್ದೊಂದು ಒತ್ತಡದಲ್ಲಿ ಬಿದ್ದು ಕೆಲಸ ಮಾಡುವಾಗ, ಹೌದು, ಪ್ರಜ್ಞಾವಂತರಿಗೆ ತಪ್ಪು ಅನ್ನಿಸಬಹುದಾದಂಥ ಕಾರ್ಯಕ್ರಮಗಳು, ಸುದ್ದಿಗಳು ಬಂದಿರುವ ಸಾಧ್ಯತೆಗಳಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪ್ರಿಂಟ್ ಮೀಡಿಯಮ್ಗೆ ಇರುವ ಸ್ಪರ್ಧೆಯೇ ಬೇರೆ ಥರನಾದದ್ದು, TVಗಿರುವ ಸ್ಪರ್ಧೆಯೇ ಬೇರೆ ಥರನಾದದ್ದು. ಪತ್ರಿಕೆಗಳಿಗೆ 6 ತಿಂಗಳಿಗೆ ಒಂದು ಸಲ ಅವರ ಸರ್ಕ್ಯುಲೇಷನ್ ಹೆಂಗಿದೆ ಅನ್ನೋ ರೇಟಿಂಗ್ ಬರುತ್ತೆ. ನಮ್ಮದು ಪ್ರತಿ ವಾರದ ಹಣೆ ಬರ. ಗುರುವಾರ 11 ಗಂಟೆ 15 ನಿಮಿಷಕ್ಕೆ ನಮಗೊಂದು ಟಣ್ ಅಂತ ಮೆಸೇಜ್ ಬರುತ್ತೆ. ಮೊದಲು ಶುಕ್ರವಾರ ಬರ್ತಿತ್ತು. ನಾ ಮೊದಲು ದೇವಿ ಆರಾಧಕನಾಗಿದ್ದೆ, ಈಗ ರಾಘವೇಂದ್ರ ಸ್ವಾಮಿ ಆರಾಧಕನ. ತಮಾಷೆಗೆ ಹೇಳ್ತಿಲ್ಲ. ದ್ಯಾಟ್ ಡಿಸೈಡ್ಸ್ ಈ ವಾರ ಸುವರ್ಣ ನ್ಯೂಸ್ನಲ್ಲಿ ಏನು ಕಾರ್ಯಕ್ರಮಗಳು ಹೋಗ್ತವೆ, ಹೆಂಗೆ ಹೋಗ್ತವೆ ಅನ್ನೋದನ್ನು ಡಿಸೈಡ್ ಮಾಡೋದು 11 ಗಂಟೆ 15 ನಿಮಿಷಕ್ಕೆ ಬರುವ ಮೆಸೇಜ್. ಬರೀ ಅದೊಂದೇ ಅಲ್ಲ, ಎಲ್ಲ ಚಾನಲ್ಗಳಿಗೂ ಬರುತ್ತದು. ಇಂತಿಂಥ ಚಾನಲಿಗೆ ಇಷ್ಟಿಷ್ಟು TRP ಅಂತ ಅಷ್ಟೇ ಬರುತ್ತಾ ಅಂದ್ರೆ ಇಲ್ಲ. ಬೆಳಗ್ಗೆ 6 ಗಂಟೆಗೆ ನಮ್ಮ ಕಾರ್ಯಕ್ರಮ ಲೈವ್ ಶುರುವಾದರೆ ರಾತ್ರಿ 12 ಗಂಟೆ ತನಕ ಲೈವ್ ಇರುತ್ತೆ. 6ರಿಂದ 12 ಗಂಟೆ ತನಕ
ಎಷ್ಟೆಷ್ಟೊತ್ತಿಗೆ ಎಷ್ಟೆಷ್ಟು ಟಿ ಆರ್ ಪಿ ಅಂತ ಕೊಡ್ತಾರೆ ಅವರು. ಉದಾಹರಣೆಗೆ ನನ್ನ ಕಾರ್ಯಕ್ರಮ ರಾತ್ರಿ 8:30 ಕಾರ್ಯಕ್ರಮ ಅನ್ನೋದಾದರೆ 8ರಿಂದ 8:30 ಎಷ್ಟಿತ್ತು ಟಿ ಆರ್ ಪಿ? 8ರಿಂದ 8:30 8:30ಯಿಂದ 9ಕ್ಕೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ? 9 ಗಂಟೆಗೆ ಏನಾಯಿತು? 8ರಿಂದ 8:30ಗಿಂತ 8:30ಯಿಂದ 9 ಜಾಸ್ತಿ ಆಗಿದೆ ಅನ್ನೋದಾದರೆ ಯಾವ ಚಾನಲ್ನಿಂದ ವೀಕ್ಷಕರು ನಮ್ಮ ಚಾನಲಿಗೆ ಬಂದರು? ಯಾವ ಚಾನಲ್ನಿಂದ ನಮ್ಮ ಚಾನಲಿಗೆ ಬಂದರು? ಬ್ರೇಕ್ನಲ್ಲಿ ಇಷ್ಟು ಕರೆಕ್ಟಾಗಿ ಇಷ್ಟೊತ್ತಿಗೆ ನಾವು ಬ್ರೇಕ್ ಹೋದ್ವಿ ಅಂದರೆ ಎಷ್ಟು ಟಿ ಆರ್ ಪಿ ಕಡಿಮೆ ಆಯಿತು? ಅಲ್ಲಿಂದ ಹೋದ ವೀಕ್ಷಕ ಯಾವ ಚಾನಲಿಗೆ ಹೋದ? ಬ್ರೇಕ್ನಲ್ಲಿ ಹೋದವನು ವಾಪಸ್ ಬಂದೋ ಇಲ್ವೋ? ಇದು ನಿಮ್ಗೆ ಆ್ಯಕ್ಚುಲಿ ಟಿ ಆರ್ ಪಿ ಅಂದರೆ ಇದು. ಈ ಮಟ್ಟಿಗಿನ ವಿವರಗಳನ್ನು ಕೊಡ್ತಾರೆ ನೋಡಿ. ಪ್ರಿಂಟ್ ಜರ್ನಲಿಸ್ಟಿಗಿರುವ ಸವಾಲುಗಳು ಬೇರೆ, ಟಿ ವಿ ಜರ್ನಲಿಸ್ಟಿಗಿರುವ ಸವಾಲುಗಳು ಬೇರೆ. ಪ್ರಿಂಟ್ ಜರ್ನಲಿಸ್ಟಿಗೆ ಒಂದು ಪತ್ರಿಕೆ ಅಂದರೆ ಇಡೀ ಪತ್ರಿಕೆಯ ಸರ್ಕ್ಯುಲೇಷನ್ ಅದು. ಆ ಪತ್ರಿಕೆಯಲ್ಲಿ 2ನೇ ಪೇಜ್ ಎಷ್ಟು ಜನ ಓದಿದ್ರು, ಸ್ಪೋರ್ಟ್ಸ್ ಪೇಜ್ ಎಷ್ಟು ಜನ ಓದಿದ್ರು, ಅಡ್ವಿಟೋರಿಯಲ್ ಎಷ್ಟು ಜನ ಓದಿದ್ರು? ಇಲ್ಲ. ಒಂದು ಪಾಪ್ಯುಲರ್ ಇದೆಯೋ ಇಲ್ವೋ ಅನ್ನೋದನ್ನು ಎಡಿಟರ್ ಹೆಂಗೆ ಜಡ್ಜ್ ಮಾಡ್ತಾರೆ ಆ ಕಾಲಮನ್ನು ಮೆಚ್ಚಿ ಎಷ್ಟು ಜನ ಪತ್ರ ಬರೀತಾರೆ, ಎಷ್ಟು ಜನ ಮೆಸೇಜ್ ಹಾಕ್ತಾರೆ, ಅದರ ಮೇಲೆ ಇದು ಪಾಪ್ಯುಲರ್ ಇದೆ, ಪಾಪ್ಯುಲರ್ ಇಲ್ಲ ಅನ್ಕೋತಾರೆ. ನಮ್ದು ಹಂಗಲ್ಲ. ಇಡೀ ಜಗತ್ತೇ ಕೊಂಡಾಡ್ತಿರ್ಬೋದು ನಮ್ಮ ಕಾರ್ಯಕ್ರಮ ಯಾವುದನ್ನು. ನಮಗೆ ಬೇಕಾಗಿರೋ ಜಗತ್ತು ಕೊಂಡಾಡೋದಲ್ಲ, ಗುರುವಾರ ಏನಾಗುತ್ತೆ ಅನ್ನೋದಷ್ಟೇ. ಇಂಥದ್ದೊಂದು ಅನಿವಾರ್ಯತೆಯಲ್ಲಿ ಸಿಕ್ಕ ಕೆಲಸ ಮಾಡ್ತಾ ಇರುವಂಥವ್ರು ನಾವು. ಕಾರ್ಯಕ್ರಮ ಯಾವುದೋ ಕಾರ್ಯಕ್ರಮ ಮುಂದುವರಿಯೋದಿಲ್ವೋ, ಎಷ್ಟರ ಮಟ್ಟಿಗೆ ಹೋಗುತ್ತೆ, ಎಷ್ಟರ ಮಟ್ಟಿಗೆ ಹೋಗೋದಿಲ್ಲ, ಎಲ್ಲವನ್ನೂ ಕೂಡ ಗುರುವಾರದ ಆ ಮೆಸೇಜ್ ಡಿಸೈಡ್ ಮಾಡುತ್ತೆ. ಗುರುವಾರದ ಮೆಸೇಜ್ನ ಸೋರ್ಸ್ ಯಾವುದು ಅಂದರೆ ತಾವುಗಳು, ನೀವು ಡಿಸೈಡ್ ಮಾಡ್ತೀರಿ ಅದನ್ನು. ಉತ್ತಮ ಮಾಧ್ಯಮ ಅಂತ ಹೇಳ್ತಾ ಇಲ್ಲ, ಉತ್ತಮ ಟಿ ವಿ ಮಾಧ್ಯಮದ ಮೂಲ ರಿಕ್ವೈರ್ಮೆಂಟ್ ಏನು ಅಂದರೆ ಉತ್ತಮ ಪ್ರೇಕ್ಷಕರು. ಅಂಥದ್ದೊಂದು ವರ್ತುಲದಿಂದ ನಮ್ಮನ್ನು ಈಗ ಭಾಳ ಜನ ಕೇಳ್ತಾರೆ, ಟಿ ಆರ್ ಪಿ ಅನ್ನೋದು ಎಷ್ಟರ ಮಟ್ಟಿಗೆ ಪಾರದರ್ಶಕ, ಅದು ಸರಿಯಾಗಿರುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ಪ್ರಶ್ನೆಗಳು ನನಗೂ 1000 ಇದ್ದಾವೆ. ಆ ಇಡೀ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು 1000 ಇದ್ದಾವೆ. ಆದರೆ ಟಿ ಆರ್ ಪಿ ಬಿದ್ದಾಗ ಟಿ ಆರ್ ಪಿ ಸಿಸ್ಟಮ್ ಸರಿ ಇಲ್ಲ, ಟಿ ಆರ್ ಪಿ ಎದ್ದಾಗ ನಾವು ನಂಬರ್ 1 ನಾವು ನಂಬರ್ 2 ಅಂತ ಹಾಕ್ಕೊಳ್ತೀವಿ ಅಂದರೆ ಕೆಲವು ರಾಜಕೀಯ ಪಕ್ಷಗಳು ಇ ವಿ ಎಮ್ ಬಗ್ಗೆ ಮಾತಾಡ್ತಾವಲ್ಲ, ಹಂಗಾಗ್ಬಿಡ್ತದೆ ಪರಿಸ್ಥಿತಿ. ಅದು ಸೋತಾಗ ಇ ವಿ ಎಮ್ ಸರಿ ಇಲ್ಲ ಅನ್ನೋದು, ಗೆದ್ದ ತಕ್ಷಣ ಪ್ರಜಾಪ್ರಭುತ್ವದ ಗೆಲುವು ಅಂತ ಅನ್ನೋದು, ಹಂಗಾಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ. ಇಲ್ಲ, ಒಂದು ವ್ಯವಸ್ಥೆಯನ್ನು ನಾವು ಒಪ್ಕೊಂಡಿದ್ದೀವಿ ಅಂದರೆ ಒಪ್ಕೊಂಡಿದ್ದೀವಪ್ಪ. ಪ್ರಜಾಪ್ರಭುತ್ವದ ಬಗ್ಗೆ ಕೂಡ ನನ್ನ ಅಭಿಪ್ರಾಯ ಅದೇ. ಪ್ರಜಾಪ್ರಭುತ್ವ ಅನ್ನೋದು ಜನರನ್ನು, ಸಮಾಜವನ್ನು ನಡೆಸುವ 2ನೇ ಅತ್ಯುತ್ತಮ ಮಾರ್ಗ. ಮೊದಲನೇದು ಯಾವುದು ಅಂತ ಇನ್ನೂ ತನಕ ಗೊತ್ತಿಲ್ಲ ನಮಗಷ್ಟೇ. ಗೊತ್ತಾಗೋ ತನಕ ಪ್ರಜಾಪ್ರಭು 2ನೇ ಅತ್ಯುತ್ತಮ ಮಾರ್ಗ ಅದು. ಹಾಗೆ ಟಿ ಆರ್ ಪಿ ಅನ್ನೋ ಒಂದು ವ್ಯವಸ್ಥೆಯನ್ನು ನಾವು ಒಪ್ಕೊಂಡಿದ್ದೀವಿ, ಆ ವ್ಯವಸ್ಥೆಯಲ್ಲಿ ನಡೀತಾ ಇದ್ದೀವಿ. ಆ ಕಾರಣಕ್ಕಾಗಿ ಪ್ರಬುದ್ಧರು ಅನ್ನಿಸಿಕೊಂಡಂಥವ್ರಿಗೆ ಇಷ್ಟ ಆಗದೇ ಇರೋದು ಯಾವುದೋ ಸ್ಕ್ರೀನ್ ಮೇಲೆ ಕಾಣಿಸಬಹುದು. ಅವರೆಲ್ಲೂ ಪ್ರಶ್ನೆ ಬರ್ಬೋದು, ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿರುವ ಮಾಧ್ಯಮ ಇಂಥ ಸುದ್ದಿಗಳನ್ನು ಹೇಗೆ ಹಾಕೋದಕ್ಕೆ ಸಾಧ್ಯ ಅಂತ. ಅವಾಗ ನೀವೇ ಅಂದ್ಕೊಳ್ಳಿ, ಗುರುವಾರದ ಮೆಸೇಜ್ ಏನು ಬಂದಿರ್ಬೋದು ಅಜಿತ್ ಹನುಮಕ್ಕನವ್ರಿಗೆ ಅಂತ. ಒಂದು ಭಾಳ ಜನ ಬೈಯೋರು, ಮೋದಿ ಎಷ್ಟು ಕಾರ್ಯಕ್ರಮ ಮಾಡ್ತೀರಿ ನೀವು ಅಂತ. ನಮ್ಮದು 9:30 ಸ್ಲಾಟ್ ಅನ್ನೋದು ಮೋದಿಯ ಕಾರ್ಯಕ್ರಮಕ್ಕೆ ಫಿಕ್ಸ್ ಆಗೋಗಿತ್ತು. ಇದು ಯಾಕೋ ಜಾಸ್ತಿ ಆಯಿತು, ಬೇಡ ಇದು ಅಂತ ಕೇಳಿದ್ರೆ 9:30 ಕಾರ್ಯಕ್ರಮದ ಪ್ರೋಗ್ರಾಮ್ ಪ್ರೊಡ್ಯೂಸರು ನನ್ನ ಟಾರ್ಗೆಟ್ ಇದರಿಂದ ರೀಚ್ ಆಗ್ತಿದೆ ಅಂತಿದ್ದಾತ. ನನ್ನ ಟಾರ್ಗೆಟ್ ರೀಚ್ ಆಗ್ತಿದೆ. ನಿಮಗೆ ಈ ಟಿ ಆರ್ ಪಿ ಅನ್ನುವಂಥದ್ದು ಅದರ ತರ್ಕ ಹೆಂಗಿರುತ್ತೆ ಮತ್ತು ಹೆಂಗೆ ಸಿಗೋದಿಲ್ಲ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಜರ್ನಲಿಸಮ್ ಕರಿಯರ್ನ ಅನುಭವದಲ್ಲಿ, ಟಿ ವಿ ಮಾಧ್ಯಮದ ಅನುಭವದಲ್ಲಿ ಟಿ ಆರ್ ಪಿ ಮೋದಿಗೆ ಬಂತು. ಮೋದಿಗೆ ಟಿ ಆರ್ ಪಿಯ ವಿಷಯದಲ್ಲಿ ಟಕ್ಕರ್ ಕೊಟ್ಟಂಥ ಇನ್ನೊಂದು ಸಬ್ಜೆಕ್ಟ್ ಏನು ಅಂದರೆ, ಇನ್ನೊಂದು ವಿಷಯ ಏನು ಅಂದರೆ, ಇನ್ನೊಂದು ವ್ಯಕ್ತಿ ಏನು ಅಂತಂದರೆ, ಇನ್ನೊಬ್ಬ ವ್ಯಕ್ತಿ ಏನು ಅಂದರೆ, ಈ ಹಾವೇರಿ ಹತ್ರ ಯಾವುದೋ ಬಡ್ನಿ ಅಂತ ಒಂದು ಊರು, ಅಲ್ಲೊಬ್ಬ ಹನುಮಂತ ಅಂತ ಕುರಿಕಾಯ ಸಿಂಗರ್ ಆತ ಹನುಮಂತ. ಮೋದಿ ಅಷ್ಟೇ ಟಿ ಆರ್ ಪಿ ನಮಗೆ ಹನುಮಂತ ತಂದು ಕೊಟ್ಟ, ಯಾಕೆ ಅಂತ ಗೊತ್ತಿಲ್ಲ ನಮಗಿನ್ನು. ಆಮೇಲೆ ಜನ ಹೇಳಕ್ಕೆ ಶುರು ಮಾಡೋದು, ಯಾವಾಗ ಟಿ ವಿ ಹಾಕಿದ್ರು ಒಂದು ಮೋದಿ ಇರ್ತಾರೆ, ಇಲ್ಲ ಹನುಮಂತ ಇರ್ತಾನೆ ಅಂತ. ನಿಮಗೆ ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಮ ಮುಚ್ಚುಮರೆ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಇದರಲ್ಲಿ. ಹಂಗೆ ಯಾಕಾಯಿತು? ಯಾಕಂದರೆ ನೀವು ನೋಡಿದ್ರಿ ಅದನ್ನು. ಬೆಳಗ್ಗೆ 7 ಗಂಟೆಗೆ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರವಚನ ಹಾಕಬೇಕು ಅನ್ನೋ ಆಸೆ ನನಗೂ ಇದೆ.
ನಿಮ್ಮ ದಿನವನ್ನು ಹಾಗೆ ಶುರು ಮಾಡಬೇಕು. ನಾನು ಕ್ರೈಮ್ ರಿಪೋರ್ಟರ್ ಆದರೂ ಕೂಡ ನೀವು ರಾತ್ರಿ ಊಟ ಮಾಡಿ ಇನ್ನೇನು ಮಲಗಕ್ಕೆ ಹೋಗಬೇಕು ಅನ್ನೋವಾಗ ಸುವರ್ಣ ನ್ಯೂಸ್ನಲ್ಲಿ ಹೆಣ ತೋರಿಸಬಾರ್ದು ಅನ್ನೋ ಕಲ್ಪನೆ ನನಗೂ ಇದೆ. ಇಟ್ ಈಸ್ ಘಾಸ್ಟ್ಲಿ, ಐ ನೋ. ರಾತ್ರಿ 11 ಗಂಟೆಗೆ ನಾವು FIR ಪ್ರೋಗ್ರಾಮ್ ಹಾಕ್ತೀವಿ. ಪ್ರತಿದಿನ ಒಂದು ಕೊಲೆ ತೋರಿಸ್ತೀವಿ ನಾವು ಈ ಮಲಗಕ್ಕೆ ಹೋಗುವಾಗ. ಈ ಪ್ರೋಗ್ರಾಮ್ ಚೇಂಜ್ ಮಾಡೋಣ ಅಂದರೆ ನಮ್ಮ ಸೇಲ್ಸ್ನವ್ರು ಬಂದು ಹೇಳ್ತಾರೆ, ಏನು ಸರ್ 25 ಮಾರ್ಕೆಟ್ ಶೇರ್ ಇದೆ ಆ ಪ್ರೋಗ್ರಾಮ್ಗೆ, ವಾಟ್ ಡಸ್ ಇಟ್ ಮೀನ್? ನಿಮಗೆ ರಾತ್ರಿ ಹೆಣ ನೋಡ್ಕೊಂಡು ಮಲಗೋದು ನಿಮಗೆ ಇಷ್ಟ ಅಂತಲ್ವಾ? ನಮಗೆ ಒಂದು ವ್ಯವಸ್ಥೆ ಅನ್ನುವ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಹೆಂಗಿದೆಯಲ್ಲ, ಅದರ ಕಾರಣಕ್ಕಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಹೊಸ ವ್ಯವಸ್ಥೆ ಏನಾದರೂ ಬಂದಾಗ, ಆ ವ್ಯವಸ್ಥೆ ನಮ್ಮನ್ನು ಅಳೆಯುವ ಮಾನದಂಡವನ್ನೇನಾದರೂ ಬದಲು ಮಾಡಿದಾಗ ಡೆಫಿನೆಟ್ಲಿ ಸ್ಕ್ರೀನ್ ಮೇಲಿನ ಬದಲಾವಣೆಯನ್ನು ನೀವು ನೋಡ್ತೀರಿ. ಹಾಗೆ ಇವತ್ತಿನ ಶಾಸಕಾಂಗ, ಇವತ್ತಿನ ಕಾರ್ಯಾಂಗಗಳು ಅಷ್ಟೇ. ಅವುಗಳ ನಡೀತಾ ಇರುವ ರೀತಿಯ ಬಗ್ಗೆ ಮಾತಾಡೋದಕ್ಕಿಂತ ಮಾತಾಡದೇ ಇರೋದೇ ಒಳ್ಳೆಯದು. ಒಬ್ಬ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು ನಮ್ಮ ಜೊತೆಗಿದ್ದಾರೆ ಅನ್ನೋ ಕಾರಣಕ್ಕೆ ಒಂದೆರಡು ಅನುಭವಗಳನ್ನು ಹೇಳ್ಕೊಂಬಿಡ್ತೀನಿ ಅಷ್ಟೇ. ಉಳಿದ 2 ಸ್ತಂಭಗಳ ಸರಿ ಹೋಗಿರಬೇಕು ಅಂದರೆ 3 ಮತ್ತು 4ನೆಯ ಸ್ತಂಭ ಒಟ್ಟೊಟ್ಟಿಗೆ ಹೋಗಬೇಕಾದಂಥ ಅವಶ್ಯಕತೆ, ಅನಿವಾರ್ಯತೆ ಇದೆ. ಇವತ್ತು ನಮ್ಮನ್ನು ಆಳುವಂಥವರು ಯಾವುದಕ್ಕೆ ಎಷ್ಟು ಹೆದರ್ತಾರೋ ಗೊತ್ತಿಲ್ಲ. ಸಾರ್ವಜನಿಕ ಅಪಮಾನಕ್ಕೊಂದು ಹೆದರ್ತಾರೆ, ಕೆಟ್ಟ ಹೆಸರು ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೊಂದು ಹೆದರ್ತಾರೆ. ಅದನ್ನು ಮಾಡಬಹುದು ಅನ್ನುವ ಎಚ್ಚರಿಕೆ ಅವ್ರಿಗಿರೋದು ಮಾಧ್ಯಮದ ವಿಷಯದಲ್ಲಿ ಮಾತ್ರ. ಮಾಧ್ಯಮದವ್ರು ಮಾಡಬಹುದು ಅಂತ ಅಂಥದ್ದೊಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸನ್ನು ಮಾಡುವ ವ್ಯವಸ್ಥೆಯನ್ನು ನಾವು ಕೈಲಿ ಹಿಡ್ಕೊಂಡು ಕೂತ್ಕೊಂಡಾಗ ಇತ್ತೀಚೆಗಾಯಿತು. ಐ ಡೋಂಟ್ ನೋ, ಇದನ್ನು ನೀವು ನಾಳೆ ಯಾವುದೋ ವೆಬ್ಸೈಟ್ಗೆ ಹಾಕ್ತೀರಿ, ಆಮೇಲೆ ಏನು ರಿಯಾಕ್ಷನ್ ಬರುತ್ತೋ, ಹಾಕಬೇಕೋ ಬೇಡ ಆಮೇಲೆ ಯೋಚನೆ ಮಾಡಿ ನಿರ್ಧಾರ ಮಾಡೋಣ. ಬಟ್ ಆಗಿದ್ದನ್ನು ಹೇಳ್ಬಿಡ್ತೀನಿ. ಒಂದು ನ್ಯಾಯಾಂಗ ನಿಂದನೆಯ ಕೇಸ್ನಲ್ಲಿ ನಮ್ಮ ರಿಪೋರ್ಟರ್ ಒಬ್ಬರನ್ನ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ್ರು. ನ್ಯಾಯಾಧೀಶರು ಭಾಳ ಅಂದರೆ ಭಾಳ ಬೈದರು. ಹೌ ಡೇರ್ ಯು, ತಡೆಯಾಜ್ಞೆ ಕೊಟ್ಟ ನಂತರವೂ ಕೂಡ ಯಾಕೆ ನೀವು ವರದಿಯನ್ನು ಪ್ರಸಾರ ಮಾಡಿದ್ರಿ? ಇಂಜೆಕ್ಷನ್ ಕೊಟ್ಟಿದ್ವಿ ನಾವು, ಯಾಕೆ ವರದಿಯನ್ನು ಪ್ರಸಾರ ಮಾಡಿದ್ರಿ? ಒಂದು ಕಾರ್ಯಕ್ರಮ 9:30ಗೆ ಶೆಡ್ಯೂಲ್ ಆಗಿದೆ. ರಾತ್ರಿ 7:30ಗೆ ನಮ್ಮ ಆಫೀಸ್ಗೆ ಒಂದು ಇಂಜೆಕ್ಷನ್ ಬರುತ್ತೆ, ಈ ಕಾರ್ಯಕ್ರಮ ಪ್ರಸಾರವಾಗದಂತೆ ತಡೆಯಾಜ್ಞೆ. ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು ರಾಜ್ಯದ ಖಜಾನೆಯನ್ನು ಲೂಟಿ ಹೊಡೆದಿರುವಂಥ ಸುದ್ದಿ ಅದು. ಈ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ ಅಂತ ನಾವು ಮಧ್ಯಾಹ್ನದಿಂದಲೇ ಒಂದು ಕಮ್ಮಿಂಗ್ ಅಪ್ ಅಂತಿರುತ್ತೆ, ಪ್ರೋಮೋ ಅಂತಿರುತ್ತೆ, ಅದನ್ನು ಕೊಟ್ಟಿದ್ದೀವಿ. ಮಧ್ಯಾಹ್ನದಿಂದ 7:30 ತನಕ ನಾವು ಈ ಸುದ್ದಿ ಪ್ರಸಾರ ಮಾಡ್ತೀವಿ ಅಂಥೇಳಿ 9:30ಗೆ ಅದು ಬರದೇ ಹೋದರೆ ನನ್ನ ಕ್ರೆಡಿಬಿಲಿಟಿ ಏನಾಗುತ್ತೆ, ನನ್ನ ಚಾನಲಿನ ಕ್ರೆಡಿಬಿಲಿಟಿ ಏನಾಗುತ್ತೆ? ನನಗಿರುವ ಚಿಂತೆ ಅದು. ನೀವು ಕುತ್ಕೊಂಡು ಟಿ ವಿ ನೋಡ್ತಿರೋರು ಏನು ಯೋಚನೆ ಮಾಡ್ತೀರಿ? ಮಧ್ಯಾಹ್ನದಿಂದ ವೇಟ್ ಮಾಡ್ತಾ ಇದ್ದೀರಿ ನೀವು. ರಾತ್ರಿ ಯಾವುದೋ ಭ್ರಷ್ಟ ಅಧಿಕಾರಿ ಅಥವಾ ಅಧಿಕಾರಿಗಳ ತಂಡದ ಅಥವಾ ಇಲಾಖೆಯ ಒಂದು ಬಣ್ಣವನ್ನು ಇವರು ಬಯಲು ಮಾಡ್ತಾರೆ, ಭ್ರಷ್ಟಾಚಾರವನ್ನು ಕಳಚಿ ರಾಜ್ಯದ ಮುಂದೆ ಇಡ್ತಾರೆ ಅಂತ. 7:30ಗೆ ನನಗೆ ಕೋರ್ಟ್ನಿಂದ ಇಂಜೆಕ್ಷನ್ ಬರುತ್ತೆ, ಈ ಸುದ್ದಿಯನ್ನು ನೀವು ಪ್ರಸಾರ ಮಾಡಬಾರ್ದು ಅಂತ. ಆದರೆ ಟೆಕ್ನಿಕಲ್ ರೀಸನ್ಸ್ ಕೂಡ ಅದನ್ನು ತಡೆಯೋ ಸ್ಥಿತಿಯಲ್ಲಿ ಇಲ್ಲ ನಾವು. ಸುದ್ದಿ ಪ್ರಸಾರ ಆಯಿತು, ನಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆಯ ಪ್ರಕರಣ ದಾಖಲಾಯಿತು. ಕೋರ್ಟು ಇಂಜೆಕ್ಷನ್ ಕೊಟ್ಟಾಗಲೂ ಕೂಡ ಇವರು ಸುದ್ದಿಯನ್ನು ಪ್ರಸಾರ ಮಾಡಿದರು. ನಮ್ಮ ರಿಪೋರ್ಟರ್ ಹೋಗಿ ನಿಂತ್ಕೋಬೇಕಾಯ್ತಲ್ಲಿ ಜಡ್ಜ್ ಮುಂದೆ. ಮನಸ್ಸಿನೊಳಗೊಂದು ಆಸೆ, ಒಂದು ಭ್ರಷ್ಟಾಚಾರದ ವಿರುದ್ಧದ ವರದಿಯನ್ನು ಪ್ರಸಾರ ಮಾಡುವಾಗ ಅದಕ್ಕೆ ತಡೆಯಾಜ್ಞೆ ಕೊಡುವ ದರ್ದೇನಿತ್ತು ಅಂತ. ಆಯ್ತಪ್ಪ, ನಾನು ಪ್ರಸಾರ ಮಾಡಿದ ವರದಿಯಲ್ಲಿ ತಪ್ಪು ತಡೆಗಳಾಗಿದ್ದರೆ ನನ್ನನ್ನು ಶಿಕ್ಷೆ ಕೊಡಿ, ತೊಂದರೆ ಇಲ್ಲ. ನನ್ನ ಮೇಲೆ ಕೇಸ್ ಹಾಕಿ, ತಪ್ಪಾಗಿದ್ದರೆ ಗಲ್ಲಿಗೇರಿಸಿ, ತೊಂದರೆ ಇಲ್ಲ. ಇಂಥದ್ದೊಂದು ತಡೆಯಾಜ್ಞೆ ಏಕಾಏಕಿ ಬಂದು ನಿಂತಾಗ ನಾನು ಕಾರ್ಯಕ್ರಮವನ್ನು ನಿಲ್ಲಿಸಿದರೆ ಈ ಚಾನಲ್ನ ವಿಶ್ವಾಸಾರ್ಹತೆ ಏನಾಗುತ್ತೆ ಅನ್ನೋದರ ಪರಿಕಲ್ಪನೆ ಬೇರೆ ಚಾನಲ್ಗಳಿದ್ದಾವೆ, ಪೇಪರ್ಗಳಿದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಮುಂದಿನ ವಾರ ಇಂಥ ಇಲಾಖೆಯ ಇಂಥ ಊರಿನ RTOದ ಭ್ರಷ್ಟಾಚಾರವನ್ನು ಬಯಲು ಮಾಡ್ತೀವಿ, ಅದು ಇಟ್ಕೊಂಡು ಏನೇನೋ ಆಗ್ತವಲ್ಲಿ. ವಿ ಆರ್ ನಾಟ್ ದ್ಯಾಟ್. ನಾವಂತೂ ಖಂಡಿತವಾಗಿ ಅವರಲ್ಲ. ಇದೇ ರೀತಿ ನಮ್ಮ ಚಿತ್ರದುರ್ಗದ ಮಠಾಧೀಶರು ಪೋಕ್ಸೋ ಕೇಸ್ ಆಗಿತ್ತು, ಇಂಜೆಕ್ಷನ್ ತಂದರು. ನಾನು ಹೇಳಿದೆ ಇಂಜೆಕ್ಷನ್ ಇದೇ ನ್ಯಾಯಾಲಯದಿಂದ, ಆದರೂ ನಾನು ಮಾತನಾಡ್ತೀನಿ, ಆದರೂ ನಾನು ಈ ವರದಿಯನ್ನು ಪ್ರಸಾರ ಮಾಡ್ತೀನಿ. ಈ ತಪ್ಪಿಗಾಗಿ ನನ್ನ ಮೇಲೆ ಕೇಸ್ ಆದರೆ
ಆ ಕೇಸನ್ನು ಎದೆ ಮೇಲೆ ಮೆಡಲ್ ಹಾಕ್ಕೊಂಡು ಓಡಾಡ್ತೀನಿ ಅಂತ ಹೇಳಿದೆ ನಾನು. ಮೆಡಲ್ ಹಾಕ್ಕೊಂಡು ಓಡಾಡ್ತೀನಿ ನಾನು. ಹೌದು, ಇದೆ. ನನಗೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇಡಬೇಕಾಗಿರುವಾಗ ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಹ್ಯಾಂಡ್ ಇನ್ ಹ್ಯಾಂಡ್, ಅಂದರೆ ಒಂದೇ ರೀತಿಯಲ್ಲಿ ಯೋಚನೆ ಮಾಡುವ ಅವಶ್ಯಕತೆ ಇದೆ ಅಂತ ನಾನು ಅದನ್ನು ಒತ್ತು ಕೊಟ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ನಾನೇನು ಬೇಜಾರನ್ನು ವ್ಯಕ್ತಪಡಿಸ್ತಾ ಇಲ್ಲ, ಬೇಜಾರು ವ್ಯಕ್ತಪಡಿಸ್ತಾ ಇಲ್ಲ. ನಾನು ದೊಡ್ಡ ರಾಜಕಾರಣಿಯೊಬ್ಬ, ಮರ್ಡರ್ ಕೇಸ್ ಇದೆ, ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಹೊರಗಿದ್ದಾನೆ, ಆತ ಒಂದು ಇಂಜೆಕ್ಷನ್ ತಗೊಂಡು ಇಟ್ಕೊಂಡಿದ್ದಾನೆ. ಈಗ ಅದೇ ಪ್ರಕರಣದಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಮರ್ಡರ್ನ ಷಡ್ಯಂತ್ರದಲ್ಲಿ ಸ್ವತಃ ಪೊಲೀಸ್ ಕಮಿಷನರೇ ಭಾಗಿಯಾಗಿದ್ದರು ಅಂತ ಬರ್ತಾಯಿದೆ. ಆರೋಪಿ ಬಂದು ಹೇಳಿಕೆ ಕೊಡ್ತಾನೆ, ನಾವು ಪೊಲೀಸ್ ಕಮಿಷನರು, DCP, ACP, ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಮರ್ಡರ್ಗೆ ಅಂತ. ಸುದ್ದಿ ಪ್ರಸಾರ ಮಾಡಬೇಕಾ? ಇಂಜೆಕ್ಷನ್ ಇದೆ. ಮಾಡಬಾರ್ದಾ? ಒಬ್ಬ ಪತ್ರಕರ್ತನಾಗಿ ನನ್ನ ಜವಾಬ್ದಾರಿ ಏನು? ಸಮಾಜಕ್ಕೆ ಹೇಳಬೇಕಲ್ವ? ಇದನ್ನು ಹೇಳೋದು ನನ್ನ ಜವಾಬ್ದಾರಿ ಅಲ್ವಾ? ಯಾವುದೋ ಈ ಗ್ಯಾಂಗ್ಸ್ ಆಫ್ ವಸೇಪುರ್ ಸಿನಿಮಾದಲ್ಲಿ ನೋಡ್ತಿದ್ವಿ ನಾವು, ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ನಡೀತವಂತೆ. ಪೊಲೀಸರೇ ಜಮೀನ್ದಾರನ ಮನೆಗೆ ಬಂದು ಕೂತ್ಕೊಂಡು ಜಮೀನ್ದಾರನ ಶತ್ರುವನ್ನತೆ ಮರ್ಡರ್ ಮಾಡಿಸೋದಕ್ಕೆ ಪ್ಲ್ಯಾನ್ ಹಾಕಿ ಕೊಡ್ತಾರಂತೆ. ಆ ನಂತರ ಯಾರನ್ನು ಹೋಗಿ ಕರ್ಕೊಂಡೋಗಿ ಸರೆಂಡರ್ ಮಾಡಿಸಿ ಜಡ್ಜ್ ಮುಂದೆ ನಿಲ್ಲಿಸ್ತಾರಂತೆ. ಸ್ವಾಮಿ, ನಮ್ಮಲ್ಲಿ ನಡೆದಿದೆ ಅದು. ಇಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್. ಅದನ್ನು ಹೇಳಬೇಕಾದದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಜವಾಬ್ದಾರಿ ಅಲ್ವಾ? ರಾಜಕಾರಣಿ ಆದವನು ನೋಡ್ರಿ, ನನ್ನ ಹತ್ರ ಕೋರ್ಟಿಂದ ಇಂಜೆಕ್ಷನ್ ಇದೆ, ನನ್ನ ಹತ್ರ ತಡೆಯಾಜ್ಞೆ ಇದೆ ಅಂತ ತೋರಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನು ಮಾಡಲಿ ನಾನು? ಪತ್ರಕರ್ತನಾದವನು ಆ ರಿಸ್ಕ್ ತಗೋಬೇಕಾ? ನಾಳೆ ನೀವು ನ್ಯಾಯಾಂಗ ನಿಂದನೆ ಅಂದ್ಬಿಟ್ರೆ ಏನು ಮಾಡಬೇಕು? 2012ರಲ್ಲಿ ನಿತ್ಯಾನಂದ ಅನ್ನುವ ವ್ಯಕ್ತಿ ಬೆಂಗಳೂರು ಪಕ್ಕದ ಬಿಡದಿಯಲ್ಲಿ ಕೂತ್ಕೊಂಡು ಮಾಡಬಾರ್ದು ಏನೇನೋ ಮಾಡ್ತಿದ್ದ ಆತ. ನನಗೆ ಶಾಕ್ ಆಗಿದ್ದು, ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಅಂತ ಬರ್ಸ್ಕೊತಿದ್ದ ಆತ ಧ್ಯಾನಕ್ಕೆ ಬರೋರ ಹತ್ರ. ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್, ಒಳಗೇನಾಗಿದೆ ಅನ್ನೋದನ್ನು ಹೊರಗಡೆ ಹೇಳಬಾರ್ದು ಅಂತ ಸೈನ್ ಹಾಕ್ಸ್ಕೊತಿದ್ದ ಅವನು. ಆ ಥರದೊಂದು ಪ್ರೆಸ್ ಮೀಟಿಗೆ ಹೋಗುವಾಗ ಯಾರೋ ಒಬ್ಬರು ಅಮೇರಿಕದಿಂದ ಬಂದರು ನನ್ನ ಹತ್ರ. ಅಮೇರಿಕದ ಸಮನ್ಸ್ ಒಂದು ಅವಾಯ್ಡ್ ಮಾಡ್ತಾ ಇದ್ದಾನೀತ, ತಗೋತಾನೇ ಇಲ್ಲ. ಇದನ್ನು ಪ್ರೆಸ್ ಮೀಟ್ನಲ್ಲಿ ಕ್ಯಾಮ್ರಾದ ಎದುರಿಗೆ ನೀವು ಸರ್ವ್ ಮಾಡ್ಬೋದಾ ಅಂತ ಕೇಳಿದ್ರು ನನಗೆ. ನಾನೇನು ಕೋರ್ಟ್ ಅಮೀನ ಅನ್ಕೊಂಡಿದ್ದೀರೇನು ರೀ? ನಾನು ಯಾಕೆ ಸಮನ್ಸ್ ಸರ್ವ್ ಮಾಡಲಿ ಅಂದೆ ನಾನು. ನಾನೇನು ಕೋರ್ಟಿನ ಅಮೀನಾನ? ಪತ್ರಕರ್ತ ನಾನು ಯಾಕೆ ಸಮನ್ಸ್ ಸರ್ವ್ ಮಾಡಲಿ? ಅವರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು. ನೀವು ದೌರ್ಜನ್ಯಕ್ಕೊಳಗಾದ ಪರವಾಗಿ ಮಾತನಾಡಬೇಕಾದದ್ದು ಪತ್ರಕರ್ತರ ಜವಾಬ್ದಾರಿ ಅಲ್ವಾ ಅಂತ. ನಾನು ಸಮನ್ಸ್ ಇಸ್ಕೊಂಡು ಆಯ್ತು, ಯೋಚನೆ ಮಾಡ್ತೀನಿ ಅಂತ ಹೋದೆ. ಅಲ್ಲಿ ಹೋದ್ಮೇಲೆ ಏನೇನೋ ಗಲಾಟೆಗಳಾದವು. ನನಗೆ ಅಲ್ಲಿ ತನಕನೂ ಆ ಸಮನ್ಸ್ ಕೊಡಬೇಕು ಅನ್ನೋ ಆಲೋಚನೆ ಇರಲಿಲ್ಲ. ಹೋದ್ಮೇಲೆ ಏನೇನೋ ಜೋರು ಗಲಾಟೆ ಆಯಿತು. ನಾನು ಕೇಳಿದ ಯಾವುದೋ ಒಂದು ಪ್ರಶ್ನೆಗೆ ಆತ ಉತ್ತರ ಕೊಡೋದಕ್ಕೆ ಬಂದ. ಅವನ ಉತ್ತರಕ್ಕೆ ನಾನೇನೋ ಮರು ಪ್ರಶ್ನೆ ಹಾಕಿದೆ. ಆತ ತನ್ನನ್ನು ತಾನು ಪರಮಹಂಸ ಅಂದುಕೊಂಡವನು, ಕಾಲಭೈರವನ ಅವತಾರ ಅಂದ್ಕೊಂಡಂಥವನು. ನನ್ನಂಥ ಯಾರೋ ಸಣ್ಣ ಪತ್ರಕರ್ತ ಪ್ರಶ್ನೆ ಕೇಳಿದ್ರೆ ತಡ್ಕೊಳಕ್ಕೆ ಹೆಂಗೆ ಆಗ್ಬೇಕು? ಅವನು ಚಿಟಿಕೆ ಹೊಡೆದು ನನಗೆ ಹಿಂಗೆ ಬೆರಳು ತೋರಿಸಿ, ಟೇಕ್ ಹಿಮ್ ಔಟ್ ಆಫ್ ದಿಸ್ ಹಾಲ್ ಅಂತಂದ. ನಾನು ಪತ್ರಕರ್ತ ಸಣ್ಣವನೇ ಆಗಿರ್ಬೋದು, ಬಟ್ ಖಡಕ್ ರೊಟ್ಟಿ ಖಾರ ಎಣ್ಣೆ ತಿಂದು ಬೆಳೆದಿದ್ದೀನಿ, ತಡ್ಕೊಳಕ್ಕಾಗೋದಿಲ್ಲ ಅಂಥವನ್ನೆಲ್ಲ. ಕೈಯಲ್ಲಿ ಸಮನ್ಸ್ ಇತ್ತು, ತಗೊಳ್ಳಯ್ಯ ಸಮನ್ಸು ಅಂತ ಕೊಟ್ಟೆ. ಆ್ಯಂಡ್ ಅಮೇರಿಕನ್ ಕೋರ್ಟ್ ಅಕ್ಸೆಪ್ಟ್ಸ್ ಇಟ್. ಸಮನ್ಸ್ ಸರ್ವ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟರೆ ನೆಕ್ಸ್ಟ್ ವಾರಂಟೆ. ಆ ಘಟನೆ ಆದ ನಂತರ ನಿತ್ಯಾನಂದ ಅಮೇರಿಕಕ್ಕೆ ಹೋಗೋದಕ್ಕೆ ಆಗಲಿಲ್ಲ, ಇನ್ನೂ ತನಕ ಹೋಗಿಲ್ಲ ಅವನು. ಸಮನ್ಸು ಅಂತ ಕೊಟ್ಟೆ ನಾನು. ಏಕಾಏಕಿ ನಿತ್ಯಾನಂದನ ಆಶ್ರಮದ ಒಂದು 7-8 ಜನ ಆತನ ಭಕ್ತೆಯರು ಬಂದು ನನ್ನ ಜೊತೆ ಗಲಾಟೆ ಶುರು ಮಾಡಿದ್ರು. ಗಲಾಟೆ ಶುರು ಮಾಡಿ ನನ್ನನ್ನು ಹಾಲ್ನಿಂದ ಹೊರಗಡೆ ಹಾಕಿದ್ರು. ಇದಷ್ಟೂ ನಡೀತಾ ಇರುವಾಗ 12 ನ್ಯೂಸ್ ಚಾನಲ್ನ ಕ್ಯಾಮ್ರಾಗಳಿದ್ದಾವೆ ಸುತ್ತು ಕಡೆ. 12 ನ್ಯೂಸ್ ಚಾನಲ್ಗಳ ಲೈವ್ನಲ್ಲಿ ಹೋಗ್ತಾ ಇದೆ. ಆ ಇಡೀ ಗಲಾಟೆ ಲೈವ್ನಲ್ಲಿ ಹೋಗ್ತಾ ಇದೆ. ಗಲಾಟೆ ಆಯಿತು, ನನ್ನನ್ನು ಹೊರಗಡೆ ಹಾಕಿದ್ರು. ಹೊರಗಡೆ ಹೋದೆ ನಾನು. ನೇರವಾಗಿ ಅವರು ಬಿಡದಿ ಸ್ಟೇಷನ್ಗೆ ಹೋಗಿ 354A ಕಂಪ್ಲೇಂಟ್ ಕೊಟ್ಬಿಟ್ರು ನನ್ನ ಮೇಲೆ. ವಾಟ್ ಈಸ್ 354A? ಮಹಿಳೆಯ ಜೊತೆ ಅನುಚಿತ ವರ್ತನೆ. ನಿಮಗೆ ಭಾಳ ರಾ ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೇಕು ಅಂದರೆ ಎಲ್ಲೆಲ್ಲೋ ಕೈ ಹಾಕಿದ್ರು ಇವರು ಅಂತ. ಭಾಳ ರಾ ಲ್ಯಾಂಗ್ವೇಜ್ನಲ್ಲಿ ಅಂಥದ್ದೊಂದು ಕೇಸ್ ಕೊಟ್ಟರು. ಇಡೀ ಘಟನೆ 12 ನ್ಯೂಸ್ ಚಾನಲ್ ಕ್ಯಾಮ್ರಾದ ಮುಂದೆ ನಡೆದಿದೆ. ಅತ್ಯಾಚಾರಕ್ಕಿಂತ ಒಂದು ಹಂತ ಕೆಳಗೆ ಅಷ್ಟೇ ಅದು ಕೇಸು. ಅದು ನಾನು ಮದುವೆಯಾಗಿ 15 ದಿವಸ ಆಗಿತ್ತು ಅವಾಗ.
ನೀವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಹೆಂಗೆ ಕೆಲಸ ಮಾಡ್ತವೆ ಮತ್ತು ಪತ್ರಿಕಾರಂಗ ಅದ್ರ ಜೊತೆಗೆ ಹೆಂಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಕೇಸು. ಹೋಗಿ ಕಂಪ್ಲೇಂಟ್ ಕೊಟ್ಟರು, ಕಾರ್ಯಾಂಗದ ಹತ್ರ ಹೋಯ್ತು. ನನಗೆ ವಿಶ್ವಾಸ ಕಾರ್ಯಾಂಗದ ಮೇಲೆ, ಪೊಲೀಸರು ಸರಿ ಕೆಲಸ ಮಾಡ್ತಾರೆ. ನನಗೊಂದು ನೋಟಿಸ್ ಕೊಡ್ತಾರೆ ಅವರು, ನಿಮ್ಮ ಹತ್ರ ಇರೋ ವೀಡಿಯೋಗಳನ್ನು ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ನಾನು ವೀಡಿಯೋ ತಗೊಂಡೋಗಿ ಕೊಟ್ಟ ನಂತರ ಅವರಿಗೆ ಕನ್ಫರ್ಮ್ ಆಗುತ್ತೆ ಇದು ಪ್ರೆಸ್ ಮೀಟ್ನಲ್ಲಿ ನಡೆದಿರುವ ಗಲಾಟೆ, 354A ಅಟ್ರಾಕ್ಟ್ ಆಗುವಂಥ ಅಫೆನ್ಸಿಲ್ ಆಗಿಲ್ಲ ಅಂತ ಪೊಲೀಸರು ಕನ್ವಿನ್ಸ್ ಆಗ್ತಾರೆ, ರಿಪೋರ್ಟ್ ಹಾಕ್ತಾರೆ ಅನ್ನೋದೊಂದು ನನಗೆ ನಂಬಿಕೆ. ನಾನು ನಿತ್ಯಾನಂದನ ಆಶ್ರಮದಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ, ಕೊಟ್ಕೊಳ್ಳೋರಿ ಏನು ಕಂಪ್ಲೇಂಟ್ ಕೊಡ್ತೀರಿ ಅಂತ. ಏಕಾಏಕಿ ನನ್ನನ್ನು ಕಸ್ಟಡಿಗೆ ತಗೊಂಡೋದ್ರು. ಕಸ್ಟಡಿಗೆ ತಗೊಂಡು ಕರ್ಕೊಂಡೋಗಿ ಕೂಡಿಸ್ಕೊಂಡ್ರು ಒಂದು ಕಡೆ. ನಾನು ಒಂದು ಪ್ರತಿಷ್ಠಿತ ಚಾನಲ್ನ ಪತ್ರಕರ್ತ, ಉಳಿದವ್ರ ಮೇಲೆ ಕೈ ಮಾಡ್ದಂಗೆ ನನ್ನ ಮೇಲೆ ಮಾಡೋಂಗಿಲ್ಲ ಕೈ. ಸ್ವಲ್ಪ ಪೊಲೀಸರಿಗೊಂದು ಹಿಂಜರಿಕೆ ಇರುತ್ತೆ. ನನ್ನ ಮುಂದೆ ಇನ್ಯಾವುದೋ ಸಂಘಟನೆ ಹುಡುಗರನ್ನ ಹೊಡೆದ್ರು ಅಂದರೆ ಲಾಠಿ ಮುರಿದು, ಎಷ್ಟು ಲಾಠಿ ಮುರಿದು ಅನ್ನಂಗೆ ಹೊಡೆದ್ರು. ಅದು ನನಗೆ ತೋರಿಸೋದಕ್ಕದು, ವಿ ಕ್ಯಾನ್ ಡೂ ದಿಸ್ ಅಂತ ತೋರಿಸೋದಕ್ಕದು. 2012ರ ಘಟನೆ ಇದು, ಅದನ್ನು ತೋರಿಸೋದಕ್ಕೆ. ಅದಾದಮೇಲೆ ನನಗೆ ಇವತ್ತಿನ ತನಕ ಗೊತ್ತಿಲ್ಲ ಅದು ಯಾರು ಫೋನ್ ಬಂತು ಅಂತ ಗೊತ್ತಿಲ್ಲ ನನಗೆ. ಅದು ಲ್ಯಾಂಡ್ಲೈನ್ ಒಂದು ರಿಂಗ್ ಆಯಿತು, SP ಹೋಗಿ ಫೋನ್ ತಗೊಂಡ್ರು, ಸಾರಿ ಸರ್ ಅಂತ ಕನ್ವಿನ್ಸ್ ಮಾಡಿದ್ರು. ಆ ನಂತರ ನನ್ನ ಹತ್ರ ಒಂದು ಸಾರ್ ತಾವಿಂದ ಹೋಗಬಹುದು ಅಂದ್ಬಿಟ್ರು, ನನಗೆ ಕಳಿಸಿದ್ರು. ಬಂದೆ ನಾನು. ಅದಾದಮೇಲೂ ಐ ವೇಟೆಡ್ ಫಾರ್, ನನಗೊಂದು ಪೊಲೀಸ್ ನೋಟಿಸ್ ಬರುತ್ತೆ, ನಂದು ವಿಚಾರಣೆ ಆಗುತ್ತೆ, ನಾನು ಹೋಗಿ ಹೇಳಿಕೆ ಕೊಡ್ತೀನಿ, ನಂದು ವೀಡಿಯೋ ತಗೋತಾರೆ, ಫೈನಲಿ ಒಂದು ರಿಪೋರ್ಟ್ ಆಗುತ್ತೆ ಅಂತ. ತನಿಖಾಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟ್ರು, ನಾನು ಆ ಕಡೆ ಹೋದಾಗ ಒಂದು ಸಲ ಫೋನ್ ಮಾಡ್ತಿದ್ದೆ, ಹೋದಾಗ ಒಂದು ಸಲ ಆತ ನನಗೆ ಊಟ ಹಾಕಿಸ್ತಿದ್ರು. ಊಟ ಅಂದಾಗ ಈಗ ಮಾಡಿದ ರೊಟ್ಟಿ ಊಟ ನೆನಪಾಯ್ತು. ಅಲ್ಲಿ ಚನ್ನಪಟ್ಟಣದ ಕಾಮತ್ ಹೋಟೆಲ್ನಲ್ಲಿ ಅದ್ಭುತವಾದ ರೊಟ್ಟಿ ಊಟ ಸಿಗ್ತಿತ್ತು. ಅಲ್ಲಿ ಹೋದಾಗ ಒಂದು ಸಲ ಊಟ ಹಾಕಿಸ್ತಿದ್ರು. ಕೇಸ್ ಏನಾಯಿತು ಅಂದರೆ ಅದೇನಾಗತ್ತೆ ಬಿಡಿ ಸರ್ ಅನ್ನೋರು, ಏನಾಗತ್ತೆ ಬಿಡಿ ಸರ್. ಫೈನಲಿ ಏಕಾಏಕಿ ನನ್ನ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂತ ಸುದ್ದಿ ಬಂದುಬಿಡ್ತು. ಐ ವಾಸ್ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್ಡ್. ಚಾರ್ಜ್ ಶೀಟ್ ಆಗಿಬಿಟ್ಟಿದೆ ನನ್ನ ಮೇಲೆ ಈ ಪ್ರಕರಣದಲ್ಲಿ. ನನ್ನೊಂದು ಹೇಳಿಕೆನೂ ದಾಖಲಾಗಿಲ್ಲ, ನನ್ನ ಹತ್ರ ವೀಡಿಯೋನೂ ಇಸ್ಕೊಂಡಿಲ್ಲ ಇವರು. ನಾನು ಕೇಳಿದೆ ಹೆಂಗ್ರಿ ಅಂತ. ಸರ್ ಅದೇನು ಬಿಡಿ ಸರ್, ಕೋರ್ಟಲ್ಲಿ ಬಿದ್ದೋಗುತ್ತೆ. ಮತ್ತು ನೀವು ಚಾರ್ಜ್ ಶೀಟ್ ಯಾಕೆ ಮಾಡಿದ್ರಿ? ಇರ್ತಾವಲ್ಲ ಸರ್ ಪ್ರೆಷರ್ಸು ಅಂದರು. ಕಾರ್ಯಾಂಗ ಹೆಂಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಅದಾದ ಮೇಲೆ ನಾನು ವೇಟ್ ಮಾಡ್ತಿದ್ದೆ, ಇನ್ನೇನು ನೆಕ್ಸ್ಟ್ ಚಾರ್ಜ್ ಶೀಟ್ ಆಯ್ತಲ್ಲ, ಇನ್ನು ಸಮನ್ಸ್ ಬರುತ್ತೆ, ವಿಚಾರಣೆ ಶುರುವಾಗುತ್ತೆ, ಸಮನ್ಸ್ ಬರುತ್ತೆ, ನಾನು ಕೋರ್ಟಿಗೆ ಹೋಗ್ಬೇಕು, ಸಾಕ್ಷಿ ಹೇಳಬೇಕು. ಏಕಾಏಕಿ ಬಿಡದಿ ಪೊಲೀಸರು ಬಂದರು. ಸರ್ ನಿಮ್ಮ ಮೇಲೆ ಪ್ರೊಕ್ಲಮೇಷನ್ ಆಗಿದೆ ಅಂತ. ಪ್ರೊಕ್ಲಮೇಷನ್ ಅಂದರೆ ಏನು ಗೊತ್ತಾ? ಘೋಷಿತ ಅಪರಾಧಿ ನೀವು ಅಂತ. ಇದಿನ್ನೂ ಟೆಕ್ನಿಕಲ್ ಟರ್ಮ್. ನೀವು ಹೆಂಗೆ ಹೇಳ್ಬೇಕಂದ್ರೆ, ಘೋಷಿತ ಅಪರಾಧಿ ಅಂದರೆ ಒಂದು ಅಪರಾಧ ಮಾಡಿದ ಆರೋಪ ನಿಮ್ಮ ಮೇಲಿತ್ತು, ಅದ್ರ ವಿಚಾರಣೆಗಾಗಿ ನಿಮ್ಮನ್ನು ಹುಡುಕೋದಕ್ಕೆ ಭಾಳ ಪ್ರಯತ್ನ ಪಟ್ವಿ ನಾವು, ನೀವು ಸಿಗಲಿಲ್ಲ, ಆದ್ದರಿಂದ ನೀವು ಸಿಕ್ಕೇ ಇಲ್ಲ ವಿಚಾರಣೆಗೆ ಅನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಅಪರಾಧಿ ಅಂತ ನಾವು ಘೋಷಣೆ ಮಾಡ್ತಿದ್ದೀವಿ ಅಂತದು. ನಾನು ಅಜ್ಜಿನ ಬಡಿಯ ದಿನ ರಾತ್ರಿ ಇಲ್ಲಿ ಗಂಟ್ಲು ಹರ್ಕತ್ತೀನಿ ಟಿ ವಿಲಿ ಕೂತ್ಕೊಂಡು. ಅಜಿತ್ ಹನುಮಕ್ನವ್ರು ನಮಗೆ ಸಿಕ್ಕೇ ಇಲ್ಲ ಅಂತಂತ ಇವ್ರು ಬರೀತಾರೆ ಅಂತಂದರೆ ಪೊಲೀಸರು, ಅದರ ಮೇಲೆ ನನ್ನನ್ನು ಘೋಷಿತ ಅಪರಾಧಿ, ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಮಾಡಿಬಿಡ್ತಾರೆ. ಪ್ರೊಕ್ಲೇಮ್ಡ್ ಅಫೆಂಡರ್. ಅದನ್ನು ಪ್ರಶ್ನೆ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗಿದ್ದಾಯಿತು, ಅಲ್ಲೊಂದು ಸ್ಟೇ ತಗೊಂಡಿದ್ದು. ಇದು ನಾನು ಎವ್ರಿಡೇ ಲೈಫ್ನಲ್ಲಿ ಬರ್ತಾ ಇರುವಾಗಿದು. ಎವ್ರಿಡೇ ಲೈಫ್ನಲ್ಲಿ ಬರ್ತೀನಿ ನಾನು. ದಿನನಿತ್ಯದ ಕೆಲಸಗಳು ಯಥಾ ಪ್ರಕಾರ ನಡೀತಾ ಇದ್ದಾವೆ. ಒಂದು ಸಮನ್ಸ್ ಇಲ್ಲ, ಒಂದು ವಾರಂಟ್ ಇಲ್ಲ, ಪ್ರೊಕ್ಲಮೇಷನ್. ಹೈಕೋರ್ಟ್ನಲ್ಲಿ ಒಂದು ಸ್ಟೇ ತಗೊಂಡು ರಾಮನಗರ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಯಿತು. 2 ತಿಂಗಳಿಗೊಂದು ಸಲ ಹೋಗು, 3 ತಿಂಗಳಿಗೊಂದು ಸಲ ಹೋಗು, ಕಟಕಟೆಯಲ್ಲಿ ನಿಂತ್ಕ ವಾಪಸ್ ಬಾ, ಕಟಕಟೆಯಲ್ಲಿ ನಿಂತ್ಕ ವಾಪಸ್ ಬಾ. ಬೆಳಗ್ಗೆ 11 ಗಂಟೆಗೆ ಶಾರ್ಪ್ ಕೋರ್ಟಲ್ಲಿರಬೇಕು, ಲಂಚ್ ಅವರ್ ತನಕ ಹೊರಗಡೆ ನಿಂತ್ಕೊಂಡಿರು. ನಾನೇನೋ ಭಾಳ ದೊಡ್ಡ ಮನುಷ್ಯ ಅಂತ ಹೇಳ್ತಿಲ್ಲ ನಿಮ್ಗೆ, ಕೋರ್ಟಿನ ಅನುಭವಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಕೋರ್ಟಿನ ಒಳಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಹೊರಗಡೆ ನಿಂತ್ಕೊಂಡಿರು. ಪಕ್ಕದವನು ಏನು ಕೇಸು ಅಂತ ಕೇಳ, ಸರ್ ಸೈಕಲ್ ಕದ್ದಿರೋ ಕೇಸು ಅಂತ. ನಾವು ಆ ಕಡೆ ಚೈನ್ ಸ್ನ್ಯಾಚರ್ ಇದ್ದಾನೆ, ಇನ್ನೆಲ್ಲೋ ಗಂಧದ ಮರ ಕದ್ದವನಿದ್ದಾನೆ, ನಿಂತ್ಕ ಅಲ್ಲಿ ಕೂತ್ಕೊಂಡು ಕರೀತಾರೋ ರಜಿತ್ ಹನುಮಕ್ಕನವರ್. ಒಳಗಿದ್ದದ್ದು ಕಾನ್ಸ್ಟೇಬಲ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಹೊಸಬ. ಅವ್ನು ಹಿಂಗೆ ತೆಗೆದು ನೋಡಿ 354A, ಅಟೆಂಪ್ಟ್ ಟು ರೇಪ್ ಕೇಸ್ ಇದೆಯಾ ಇವ್ರ ಮೇಲೆ ಅನ್ಕತಾನ ಅವನು. ಅವ್ನಿಗೇನು ಗೊತ್ತು ರೀ ಅದ್ರ ಡೀಟೇಲ್ಸು? ನಾನು ಪ್ರೆಸ್ ಮೀಟ್ನಲ್ಲಿ ನಿತ್ಯಾನಂದನ್ ಪ್ರಶ್ನೆ ಮಾಡ್ಕೊಳಕ್ಕೆ ಹೋಗಿ ಹಾಕ್ಕೊಂಡ್ರೆ ಕೇಸು ಅಂತ ಅವ್ನಿಗೇನು ಗೊತ್ತು? ಅವನಿಗೇನು 354A ಕೇಸ್ ಇದೆಯಲ್ಲ ಇವ್ರ ಮೇಲೆ ಅಂತಷ್ಟೇ.
ನಿಂತ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ವಾಪಸ್ಸು ಇನ್ನು ನೀವು ಹೊರಡಬಹುದು, ಮುಂದಿನ ದಿನಾಂಕ ಇದು ಅಂತೇಳಿ ಕಳಿಸ್ಬಿಡ್ತಾರೆ ನಮ್ಮನ್ನು. ಮತ್ತು ಅಲ್ಲಿಂದ ಉತ್ಸಪ ಅಂತ ಒಂದು 5 ಗಂಟೆಗೆ ಯಥಾ ಪ್ರಕಾರ ಫ್ರೆಶ್ ಆಗಿ ನಾವು ಲೈವ್ ಮಾಡಬೇಕು. ಇಷ್ಟೆಲ್ಲದರ ಮಧ್ಯದಲ್ಲಿ ದೂರು ಕೊಟ್ಟವರು ಎಲ್ಲಿದ್ದಾರೆ? ಅವರೆಲ್ಲೋ ಕೆರೆಬಿಯನ್ ಐಲ್ಯಾಂಡ್ ಕೈಲಾಸದಲ್ಲಿದ್ದಾರಂತೆ. ಇನ್ನೂ ತನಕ ಒಂದು ಸಲನೂ ಕೋರ್ಟಿಗೆ ಬಂದಿಲ್ಲ, ನನ್ನ ಎದುರಿಗೆ ನಿಂತ್ಕೊಂಡಿಲ್ಲ ಅವರು. ಇದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗಗಳು ಎಷ್ಟರ ಮಟ್ಟಿಗೆ ಕೈ ಹಿಡ್ಕೊಂಡು ಮುಂದೆ ಸಾಗ್ತಿದ್ದಾವೆ ಮತ್ತು ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಕೆಲಸ ಮಾಡ್ತಿದ್ದಾವೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಅಷ್ಟೆ, ಸಣ್ಣ ಉದಾಹರಣೆ ಇದು. ಹೀಗೆ ನಡ್ಕೊಂಡು ಹೋದರೆ 4 ಅಂಗಗಳು, 4 ಅಂಗಗಳಿಗೆ ಸಂವಿಧಾನ ಒಂದು ಏನು ಆಸೆಯೊಂದಿಗೆ ಉದ್ದೇಶ ಗುರಿ ಅಂತಿಟ್ಟಿತ್ತಲ್ಲ, ಅವು ಈಡೇರೋದಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆ ಎಲ್ಲೋ ಒಂದು ಕಡೆ ಬದಲಾಗಬೇಕಾಗಿದೆ. ಆ ಬದಲಾವಣೆ ಏನು ಅಂತ ನಮಗೆ ಗೊತ್ತು. ಬಟ್ ನಾವು ಬಾಯಿ ಬಿಟ್ಟು ಹೇಳೋದಕ್ಕೆ ಹೋದರೆ, ಅದೇ ಹೇಳಿದ್ನಲ್ಲ, ಪಾಶ್ಚಾತ್ಯರು ಅವ್ರು ಇರಲೇ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮನಸ್ಸು ಬಿಚ್ಚನ ಮಾತಾಡೋದಾಗಿತ್ತು. ಆ ಬದಲಾವಣೆ ಏನು ಅಂತ ನಮಗೆ ಗೊತ್ತು. ಅದರ ಚರ್ಚೆ ಆದರೂ ಆರಂಭ ಆಗಬೇಕು, ಹಿಂಗೆ ಬಹಿರಂಗವಾಗಲ್ಲ. ಒಂದೊಂದು ಅಂಗಗಳು, ಒಂದೊಂದು ಸ್ತಂಭಗಳು ಒಬ್ಬರಿಗೊಬ್ಬರು ಪೂರಕವಾಗಿ ಈ ಸಮಾಜ ನೆನ್ನೆಗಿಂತ ಇವತ್ತು ಉತ್ತಮವಾಗಿದೆ, ಇವತ್ತಿಗಿಂತ ನಾಳೆ ಉತ್ತಮವಾಗುತ್ತೆ ಅನ್ನುವ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗುವುದು ಹೇಗೆ, ಅದಕ್ಕೆ ಏನೇನು ಮಾಡಬೇಕು ಅನ್ನುವುದರ ಚರ್ಚೆ ಆಗಬೇಕು. ಅದು ಇಂಪ್ಲಿಮೆಂಟ್ ಆಗಬೇಕಾದ ಅವಶ್ಯಕತೆ ಇದೆ. ಅಂಥದ್ದೊಂದು ಕಾಲ ಬರಲಿ. ನಿಮ್ಮಿಂದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ಆ ಪ್ರಶ್ನೆಗಳ ರೂಪದಲ್ಲಿ ನನ್ನ ಉತ್ತರ ನಿಮಗೆ ಇನ್ನಷ್ಟು ತಿಳುವಳಿಕೆ ಅಂತ ಹೇಳೋದಿಲ್ಲ, ನಾನು ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಕೊಡೋದಕ್ಕೆ ಸಾಧ್ಯ ಆದರೆ ಒಳ್ಳೆಯದು ಅಂತ ಅಂದ್ಕೊಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಬದಲಾವಣೆಯ ಧ್ವನಿಯಾಗಿ ಇವತ್ತು ನಮ್ಮ ಮುಂದೆ ಮಾತಾಡಿದಂಥ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂಥ ಅಜಿತ್ ಹಣ್ಮಕ್ನವರಿಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಮುಂದಿನ ಭಾಗ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ಗಾಗಿ ನಾವು ಈ ಸೆಷನನ್ನು ತೆರೆದಿಡ್ತಾ ಇದ್ದೀವಿ. ಒಂದೇ ಒಂದು ರಿಕ್ವೆಸ್ಟ್ ಏನಂತಂದರೆ, ಕ್ವೆಶ್ಚನ್ಸ್ ಸರಳವಾಗಿರಬೇಕು ಮತ್ತು ಕ್ಲಿಯರ್ ಆಗಿ ಪ್ರಶ್ನೆಯನ್ನು ಕೇಳಬೇಕು ನೇರವಾಗಿ. ಮತ್ತು ನಾವು ಸಮಯದ ಅಭಾವ ಇರುವುದರಿಂದ 5-6 ಕ್ವೆಶ್ಚನ್ಸಿಗೆ ಮಾತ್ರ ನಾವು ಲಿಮಿಟ್ ಮಾಡ್ತಾ ಇದ್ದೀವಿ. ತಾವು ಮುಂದೆ ಬಂದು ಕ್ವೆಶ್ಚನ್ಸನ್ನು ಕೇಳ್ಬೋದು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅನ್ಕೋತಾ ಇರ್ತೀನಿ ನಾನು, ಎಷ್ಟು ಕರೆಕ್ಟಾಗಿ ಮಾತಾಡ್ತಾರಲ್ಲ, ಇವರಿಗೆ ಸಮಾಜದಲ್ಲಿ ಘಾತಕ ಶಕ್ತಿಗಳು ಇರ್ತಾವಲ್ಲ, ಇವುಗಳು ಹೆದರಿಸಲ್ವಾ ಅಥವಾ ಏನು ಮಾಡ್ಕೊಳ್ಳಲ್ವಾ ಅಂತ. ಯಾಕೆಂದರೆ ಇವಾಗಂತೂ ತಾವು ಕೊಡ್ತಾರೋ ಸುದ್ದಿಗಳನ್ನ ನಾನು ನೋಡ್ತಾನೆ ಇರ್ತೀನಿ, ನಾನು ತಪ್ಪಿಸೋದೇ ಇಲ್ಲ. ಅವರು ಈ ಥರ ಏನಾದರೂ ಥ್ರೆಟ್ಗಳನ್ನ ಕೊಟ್ಟಿರಬಹುದಾ, ಅದನ್ನು ತಾವು ಹೇಗೆ ಎದುರಿಸಿದಿರಿ ಅಥವಾ ನಿಮ್ಮಲ್ಲಿ ಆ ಸ್ವತಃ ಧೈರ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಒಂದು ಅನುಮಾನ ಇತ್ತು, ಅದಕ್ಕೆ ಕೇಳಿದೆ ಅಷ್ಟೆ. ನಾನು ಭಾಳ ಕಡೆ ಹೇಳಿದ್ದೀನಿ ಸರ್, ಮತ್ತಿದ್ನೂ ಹೇಳ್ತೀನಿ. ನಂಗೆ ನಿರಂತರವಾಗಿ 1-1.5 ತಿಂಗಳ ಯಾರೂ ಬೆದರಿಕೆ ಹಾಕದೆ ಹೋದರೆ ನಾ ಈ 1-1.5 ತಿಂಗಳು ಏನು ಮಾಡಲೇ ಇಲ್ವೇನೋ ಅಂತ ಅನ್ಸಕ್ಕೆ ಶುರು ಆಗ್ಬೋದು. ಅಂದರೆ ನಾವೇನೋ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಒಂದು ಕಳ್ತೀನಿ ನಾನು. ಯಾರೋ ಫೋನ್ ಮಾಡಿ ಒಂದು ಅನ್ನೋನ್ ನಂಬರು, ಇಂಟರ್ನೆಟ್ ಕಾಲ್ ಮಾಡಿ ನೀನು ಹೊರಗಡೆ ಹೆಜ್ಜೆ ಇಡು ನೋಡ್ತೀನಿ ಅಂದರೆ, ಅಬ್ಬಾ ಇವತ್ತೇನೋ ಮಾಡಿದೆ ನಾನು ಜೀವನದಲ್ಲಿ ಅಂತ ಅನಿಸುತ್ತೆ. ಭಯ ಆಗಲ್ವಾ? ನಾನು ನನ್ನ ವೃತ್ತಿಯನ್ನು ಆರಂಭಿಸಿದ್ದೇ ಕ್ರೈಮ್ ರಿಪೋರ್ಟಿಂಗ್ನಲ್ಲಿ. ವೃತ್ತಿಯನ್ನು ಶುರು ಮಾಡಿದ್ದೇ ಹಾಗೆ. ಹೆಚ್ಚು ಕಡಿಮೆ 14 ವರ್ಷ ಎವ್ರಿ ಡೇ ಆನ್ ಆ್ಯನ್ ಆ್ಯಾವ್ರೇಜ್ ಒಂದು ಸಾವನ್ನು ನೋಡಿದ್ದೀನಿ ನಾನು. ಎವ್ರಿ ಡೇ ಥರಾವರಿ ಸಾವುಗಳು. ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ದು ತಲೆ ಹೊಡೆದೋಗಿ ಸತ್ತವರಿಂದ ಹಿಡಿದು ಇನ್ನೆಂಥದ್ದು. ಆದ್ದರಿಂದ ಅಂದರೆ ದೆರ್ ಈಸ್ ನೋ ಲಾಜಿಕ್ ಟು ಇಟ್. ಅಷ್ಟೇ, ಯಾರೋ ಏನೋ ಮಾಡಿಬಿಡ್ತಾರೆ, ದೆರ್ ಈಸ್ ನೋ ಲಾಜಿಕ್ ಟು ಇಟ್. ಜೀವನದಲ್ಲಿ ಏನೂ ಸಾಧನೆ ಮಾಡದೆ 100 ವರ್ಷ ಬದುಕೋದಕ್ಕಿಂತ ಏನೋ ಸಮಾಜಕ್ಕೊಂದು ಕೊಡುಗೆ ಕೊಟ್ಟೊಂದು ಸಾಕಪ್ಪ ಸಣ್ಣ ಜೀವನ ಅನ್ನೋ
ಗೊತ್ತಿಲ್ಲ, ಅಂದರೆ ನಾವು ಬೆಳೆದು ಬಂದ ರೀತಿ, ನಮ್ಮ ವಾತಾವರಣ ಅಂಥದ್ದೊಂದು ಮನಸ್ಥಿತಿಯನ್ನು ರೂಪಿಸುತ್ತೋ ಹೇಗೋ ಗೊತ್ತಿಲ್ಲ. ಐ ಆಮ್ ನಾಟ್ ಬಾರ್ನ್ ಟು ಬಿ ಸೇಫ್. ಭಾಳ ಸುರಕ್ಷಿತವಾಗಿರ್ಬೇಕು ಅಂತ ಹುಟ್ಟಿದವನಲ್ಲ ನಾನು. ತುಂಬ ಚಿಕ್ಕ ವಯಸ್ಸಿನಲ್ಲೇ ನನಗೆ ಒಂದು ದೃಢ ಸಂಕಲ್ಪ ಇತ್ತು, ಜೀವನದಲ್ಲಿ ಏನೇ ಆದರೂ ಸರ್ಕಾರಿ ನೌಕರಿ ಒಂದು ಮಾಡಬಾರ್ದು ಅಂತ. ನಾನು SLC ಇದ್ದಾಗ ಕಾರ್ಗಿಲ್ ವಾರ್ ನಡೀತಾ ಇದ್ದಾಗ ನನಗೆ ಸೈನ್ಯಕ್ಕೆ ಹೋಗ್ಬೇಕು ನಾನು ಅನ್ನೋದೊಂದು ಹುರುಪು ಬಂದಿತ್ತು. ಸರ್ಕಾರಿ ನೌಕರಿ ಅಂತ ಮಾಡಿ ಸಂಬಳ ಅಂತ ತಗೊಂಡ್ರೆ ಇಂಡಿಯನ್ ಡಿಫೆನ್ಸ್ನಲ್ಲಿ ತಗೋಬೇಕು ನಾನು ಅಂತ. ಕಾರಣ ಇಷ್ಟೇ, ಅಂದರೆ ಎಸ್, ರಿಸ್ಕ್ ವಾಸ್ ದೇರ್, ಅಲ್ಲೂ ಇತ್ತು ರಿಸ್ಕು. ಬಟ್ ಉಳಿದೇನೋ ಕೆಲಸ ಮಾಡ್ಕೊಂಡಿರೋದಕ್ಕಿಂತ ಈ ಥರದ ಕೆಲಸಗಳು ಇಷ್ಟ ಆಗ್ತವೆ. ಆ ಬೆದರಿಕೆಗಳು ಬರ್ತವೆ, ಅದು ಥರಾವರಿ ಜನರಿಂದ, ರಾಜಕಾರಣಿಗಳು, ಅಧಿಕಾರಿಗಳು, ಅಂಡರ್ವರ್ಲ್ಡ್ನವರು ಬೆದರಿಕೆಗಳನ್ನು ಹಾಕ್ತಿರ್ತಾರೆ. ಯಾವುದೋ ಒಂದು ಧೈರ್ಯ ನನ್ನನ್ನು ಕೈ ಹಿಡಿದು ಮುಂದೆ ನಡೆಸ್ತಾ ಇದೆ ಅಂತ ಮಾತ್ರ ಹೇಳ್ಬೋದು. ಅಜಿತ್ ಸರ್ ನಮಸ್ಕಾರ. ತಾವು ಪತ್ರಿಕೆಯಿಂದ ಈಗ ಪ್ರತಿನಿಧಿಸ್ತಾ ಇದ್ದೀರಿ, ಹಾಗೆ TRP ಬಗ್ಗೆ ಕೂಡ ಹೇಳಿದಿರಿ. ಈಗ ನೀವು ಹೇಳಿದ ಹಾಗೆ ಜನ ಹೆಚ್ಚು ನಿಮ್ಮ ಚಾನಲ್ಗಳನ್ನು ನೋಡಿದಾಗ TRP ಬರ್ತದೆ ಅಂತ ತಾವು ಬಹಳ ಸ್ಪಷ್ಟಪಡಿಸಿದಿರಿ. ಅದರೊಟ್ಟಿಗೆ ನನ್ನ ಒಂದು ಪ್ರಶ್ನೆ ಮತ್ತು ಸಲಹೆ ಅಂತ ನಾನು ಕೇಳ್ತಾ ಇದ್ದೀನಿ, ಯಾಕೆ ಜನರಿಗೆ ಬೇಕಾದಂತಹ ಕೆಲವೊಂದು ಕಾರ್ಯಕ್ರಮಗಳು, ಅಂದರೆ ಬಹಳಷ್ಟು ಸಮಾಜದಲ್ಲಿ ಆದಂತಹ ಘಟನೆಗಳನ್ನು ನೀವು ತೋರಿಸ್ತಿರ್ತೀರಿ, ಜನ ಇಲ್ಲಿರುವಂಥ ಬಹಳಷ್ಟು ಜನರಿಗೆ ಜನರ ದನಿ ಆಗುವಂತಹ ಕೆಲವೊಂದು ಕಾರ್ಯಕ್ರಮಗಳು ತಾವು ಮಾಡ್ಬೋದು. ಉದಾಹರಣೆಗೆ ಈಗ ಯಾವುದೋ ಒಂದು ಪಕ್ಷ ಯಾವುದೋ ಒಂದು ಏನಾದರೂ ಒಂದು ಸ್ಕೀಮ್ ತೊಗೊಂಡ್ಬರ್ತಾ ಇದೆ ಅಥವಾ ಏನಾದರೂ ಜನರಿಗೆ ಉಪಯೋಗ ಆಗ್ತಾರೆ ಅಂತ ಯಾವುದು ಹೇಳ್ತಾ ಇದೆಯಲ್ಲ, ಅದನ್ನು ಜನರಿಗೆ ಏನು ಬೇಕಂತ ತಾವು ಜನರ ಒಂದು ಧ್ವನಿಯಾಗಿ ಯಾಕೆ ಪ್ರಸಾರ ಮಾಡಬಾರ್ದು? ಜನರಿಗೆ ನಿಜವಾಗಿ ಭಾರತೀಯರಿಗೆ ಅಥವಾ ಇರುವಂಥ ಜನರಿಗೆ ಜನ ಏನು ಬಯಸ್ತಾ ಇದ್ದಾರೆ ಅಂತಹದ್ದು ಒಂದು ಕಾರ್ಯಕ್ರಮ ತಾವು ಮಾಡಿ ಇನ್ನಷ್ಟು ನಮ್ಮ ಒಂದು ಸಮಾಜವನ್ನು ಇವತ್ತಿನ ಒಂದು ಈ ಶೀರ್ಷಿಕೆ ಅಡಿ ಸಾರ್ಥಕ ಆಗ್ತದೇನೋ ಅಂತ, ಪ್ರಬುದ್ಧ ಭಾರತ ಆಗಲಿಕ್ಕೆ ಒಂದು ಸಹಕಾರ ಆಗ್ತದೆ ಅನ್ನುವಂಥ ಒಂದು ಪ್ರಶ್ನೆ ಸರ್. ಎಸ್ ಸರ್, ಒಂದು ಅಂದರೆ ನನ್ನ ಭಾಷಣದಿಂದ ಏನಾದ್ರು ತಪ್ಪು ಕಲ್ಪನೆ ಮೂಡಿದರೆ ಅದನ್ನು ಅವರ ಪ್ರಶ್ನೆಯ ಮೂಲಕ ಸರಿಪಡಿಸ್ಬಿಡ್ತೀನಿ. ಜಾಸ್ತಿ ಜನ ನೋಡಿದ್ರೆ ಜಾಸ್ತಿ TRP ಬರುತ್ತಾ ಅಂತ. ಅದು ಹಾಗಿಲ್ಲ, ಅದು ಸಿಸ್ಟಮ್ಮು. ಒಂದು ಸಂಸ್ಥೆ ಇದೆ, ಆ ಸಂಸ್ಥೆ ಸ್ಟೇಕ್ ಹೋಲ್ಡರ್ ಯಾರ್ಯಾರೋ ಅದೇನೋ ಡೀಟೇಲಿಗೆ ಬೇಡ ಹೋಗೋದು. ಆ ಸಂಸ್ಥೆ ರ್ಯಾಂಡಮ್ ಹೌಸ್ ಹೋಲ್ಡ್ಗಳಲ್ಲಿ ಪೀಪಲ್ ಮೀಟ್ರನ್ನು ಮಷೀನನ್ನು ಅಳವಡಿಕೆ ಮಾಡುತ್ತೆ. ಪೀಪಲ್ ಮೀಟ್ರ್ ಅಂತ ಕರೀತಾರೆ. ಆ ಮನೆಗಳವರು ನೋಡಿದಾಗ ಅಂದರೆ ಇಟ್ಸ್ ಜಸ್ಟ್ ಅ ಸ್ಯಾಂಪ್ಲಿಂಗ್, ಅದಷ್ಟೇ, ಸುಮ್ಮನೆ ಸ್ಯಾಂಪ್ಲಿಂಗ್ ಅದು. ಈಗ ನಿಮ್ಮ ಮನೆಯಲ್ಲಿ ನೀವು ನೋಡಿದರೆ TRP ಬರುತ್ತಾ ಅಂದರೆ ನಿಮ್ಮ ಮನೇಲಿ ಪೀಪಲ್ ಮೀಟ್ರ್ ಇದ್ದರೆ ಬರುತ್ತೆ ಅಂತ. ನೋಡಿ, ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಒಂದು ದೃಶ್ಯ ಮಾಧ್ಯಮದ ಪಾಪ್ಯುಲಾರಿಟಿಯನ್ನು ಅಳೆಯೋ ಟೆಕ್ನಾಲಜಿ ಭಾಳ ಹಿಂದೆ ಉಳ್ಕೊಂಡಿದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪೀಪಲ್ ಮೀಟರ್ಗಳಿದ್ದಾವೆ ನಮಗೆ ಗೊತ್ತಿಲ್ಲ. ಅದನ್ನು ತಿಳಿದುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅದನ್ನು ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಇಟ್ಸ್ ಆನ್ ಅಫೆನ್ಸ್. ಎಷ್ಟು ಪೀಪಲ್ ಮೀಟರ್ ಇದ್ದಾವೆ? ಒಂದು ಲೆಕ್ಕಾಚಾರದ ಪ್ರಕಾರ 900 ಅಂತ ಹೇಳ್ತಾರೆ. ಅಂದರೆ 900 ಮನೆಗಳವರು ಇಡೀ ರಾಜ್ಯದ ಒಟ್ಟು ಚಾನಲ್ಗಳ TRPಗಳನ್ನು ನಿರ್ಧಾರ ಮಾಡ್ತಾರೆ ಅಂತ. ಇದು ಅತ್ಯಂತ ಸೈಂಟಿಫಿಕ್ ಆದ ಮೆಥಡ್ಡಾ? ಮತ್ತು ಸ್ಯಾಂಪ್ಲಿಂಗ್ ಅಂದರೆ ಏನು, ಸರ್ವೆ ಅಂದರೆ ಏನು ಅಂತ TRP ಕೊಡುವ ಸಂಸ್ಥೆಯವರು ನಮ್ಮನ್ನು ಮರುಪ್ರಶ್ನೆ ಮಾಡ್ತಾರೆ. ಅದನ್ನು ಅವರು ರ್ಯಾಂಡಮ್ ಹೌಸ್ ಹೋಲ್ಡ್ಸ್ ಅಂದರೆ ಕೆಳ ಮಧ್ಯಮ ವರ್ಗ, ಮಧ್ಯಮ ವರ್ಗ, ಶ್ರೀಮಂತ ವರ್ಗ, ಏಜ್ ವೈಸ್ ಹಾಕಿರ್ತಾರೆ. 18 ವಯಸ್ಸಿನ ಒಳಗಿನವ್ರು ಎಷ್ಟು ನೋಡಿದ್ರು, 18 ವರ್ಷದ ಮೇಲಿನವ್ರು ಎಷ್ಟು ನೋಡಿದ್ರು. 3 ಕೆಟಗರಿಯ ಊರುಗಳಲ್ಲಿರ್ತವೆ. ಒಂದು ಬೆಂಗಳೂರು ಪ್ರತ್ಯೇಕ ಮಾರ್ಕೆಟು, 10 ಅಥವಾ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಊರುಗಳ ಪ್ರತ್ಯೇಕ ಮಾರ್ಕೆಟು, ಹಳ್ಳಿಗಳ ಪ್ರತ್ಯೇಕ ಮಾರ್ಕೆಟು ಅಂತ. ನಿಮಗೆ ಅಂದರೂ ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿರುತ್ತೆ. ರೂರಲ್ಲಿಗೆ ವೇಟೇಜ್ ಜಾಸ್ತಿ, ಬಟ್ ನಮ್ಮ ಸೇಲ್ಸ್ನವ್ರು ರೂರಲ್ನಲ್ಲಿ ಎಷ್ಟು ರೇಟಿಂಗ್ ತಂದರೂ ಅದು ಬೇಡ ಅಂತಾರೆ. ಯಾಕಂದರೆ ಬೆಂಗಳೂರು ಮಾರ್ಕೆಟು ಈ ರೀತಿಯ ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ. ಇದೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ ನಂತರವೂ ನಾನು ಹೇಳ್ತಾ ಇರೋದು, ನೀವು ಯಾವ ಕಾರ್ಯಕ್ರಮ ಅಂದರೆ ನನ್ನ ಇಷ್ಟು ವರ್ಷಗಳ TV ಚಾನಲ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನ್ಯೂಸ್ ಚಾನಲ್ನ ವೀಕ್ಷಕರು ಏನನ್ನು ನೋಡಬೇಕು ಅಂತ ಬಯಸ್ತಾರೆ ಮತ್ತು ಏನನ್ನು ನೋಡ್ತಾರೆ ಎರಡೂ ಕೂಡ ತದ್ವಿರುದ್ಧ ಇರುತ್ತೆ. ಅವ್ರು ಆ್ಯಕ್ಚುಲಿ ಏನನ್ನು ನೋಡ್ತಾರಲ್ಲ ಅದನ್ನು ಅವ್ರು ನೋಡಬೇಕು ಅಂತ ಹೇಳೋದೇ ಇಲ್ಲ. ಅವರು ಆದರೂ ನೋಡಿರ್ತಾರೆ. ಬೆಳಗಾವಿಯಲ್ಲೇ ನೀವು ಇವತ್ತೊಂದು ಸರ್ವೆ ಮಾಡ್ಕೊಂಡು ಹೋಗಿ,
ರಾತ್ರಿ 11 ಗಂಟೆಗೆ ಮರ್ಡರ್ ನೋಡೋದಕ್ಕೆ ನಿಮ್ಗೆ ಯಾರಿಗಾರು ಇಷ್ಟನಾ ನ್ಯೂಸ್ ಚಾನಲಲ್ಲಿ ಅಂತ ಕೇಳ್ಕೊಂಬರ್ರಿ. 100ಕ್ಕೆ 2 ಹ್ಞೂ ಅಂದು ಬಿಡಲಿ ಬೇಕಿದ್ರೆ, ನೀವು ಹೇಳ್ದಂಗೆ ಕೇಳ್ತೀನಿ ನಾನು. 100ಕ್ಕೆ 100 ಜನ ಹೇಳ್ತಾರೆ ತೋರಿಸ್ಬೇಡ್ರಿ ಮರ್ಡ್ರ್ ಅಂತ. ಬರೀ ಗುರುವಾರ ನಾನು ರೇಟಿಂಗ್ ತೋರಿಸ್ತೀನಿ, ನಾನು FIR ಹಿಂಗೆ ಎಷ್ಟು ಜನ ನೋಡ್ತೀರಿ ನೀವು ಅಂತ. ಅಂದರೆ ಯಾವುದನ್ನು ನೀವು ನೋಡಬೇಕು ಅಂದ್ಕೊಂಡಿರ್ತೀರಲ್ಲ, ಅದನ್ನು ನಾನು ತುಂಬ ಚೆನ್ನಾಗಿ ಈಗ ಹಿಂದೊಂದು ಸಲ ಉದಾಹರಣೆ ಕೊಟ್ಟು ಹೇಳಿದ್ದೆ ನಾನು. ಕಾವೇರಿ ಜೋರು ಗಲಾಟೆ ಆಗ್ತಾಯಿತ್ತು, ನಾನು 4 ಜನ ರಿಪೋರ್ಟರ್ಸ್ನ ಹಾಕಿ ಕಾವೇರಿ ಇಶ್ಯೂ ಏನು, ಅದು ಹಿಂಗೆ ಯಾಕೆ ಆಗ್ತಿದೆ, ಅದಕ್ಕೊಂದು ಶಾಶ್ವತವಾದ ಪರಿಹಾರ ಇದೆಯಾ, ನೀರಿನ ಸದ್ಬಳಕೆ ಆಗದೇ ಇರುವ ಕಾರಣಕ್ಕಾಗಿ ಈ ಪ್ರೋಗ್ರಾಮಿಗೆ ಎಷ್ಟರ ಮಟ್ಟಿಗೆ ಈ ಸಮಸ್ಯೆಗೆ ಎಷ್ಟರ ಮಟ್ಟಿಗೆ ಕೊಡುಗೆ ಆಗ್ತಿದೆ, ತುಂಬ ವಿವರವಾಗಿ ಏನೇನೋ ಮಾಡಿ 2 ತಾಸುಗಳ ಕಾರ್ಯಕ್ರಮ. ನನ್ನ ಕಾಂಪಿಟೇಷನ್ನು ಚಾನಲ್ನಲ್ಲಿ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಾ ಇದ್ದ ನಟಿಯ ಸೆರಗು ಜಾರಿಬಿಡ್ತು ಅಂತ ಒಂದು ತಾಸಿನ ಕಾರ್ಯಕ್ರಮ ಹಾಕ್ಬಿಟ್ರು. ಏನಾಗಿರ್ಬೋದು? ಹಾಗೆ ನಾನು ಹೇಳೋದು ಸಮಾಜದ ಕೈಯಲ್ಲಿದೆ. ಯಾವುದಾದ್ರೂ ಚಾನಲ್, ನಾನು ಸುವರ್ಣ ನ್ಯೂಸ್ ಅಂತ ಹೇಳ್ತಾ ಇಲ್ಲ, ಯಾವುದೇ ಚಾನಲ್ ಆಗಿರಲಿ, ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ನಿಮ್ಮ ಕೈಯಲ್ಲಿ ಒಂದು ಒಳ್ಳೆ ವೆಪನ್ ಇದೆ ರೀ, ಸೋಷಿಯಲ್ ಮೀಡಿಯಾ ಅಂತ. ಅದಕ್ಕೆ ನೀವು ಪ್ರಚಾರ ಮಾಡಿ, ಪ್ರಸಾರ ಕೊಡಿ. ಅದಕ್ಕೆ ಇಂಥದ್ದೊಂದು ಕಾರ್ಯಕ್ರಮ ಈ ಚಾನಲ್ನಲ್ಲಿ ಬರುತ್ತೆ, ಮಿಸ್ ಮಾಡ್ಕೊಳ್ಳದೆ ನೋಡಿ, ಇದನ್ನು ನೋಡೋಣ ಅಂತ. ಅದೇ ರೀತಿಯಾಗಿ ನನ್ನ ಚಾನಲ್ನಲ್ಲಿ ಯಾವುದಾದ್ರು ಕೆಟ್ಟ ಕಾರ್ಯಕ್ರಮ ಬರ್ತಿದೆ ಅಂತ ನಿಮಗೆ ಅನಿಸಿದರೆ ಈ ಕಾರ್ಯಕ್ರಮ ಸುವರ್ಣ ನ್ಯೂಸ್ನಲ್ಲಿ ಇಷ್ಟೊತ್ತಿಗೆ ಬರುತ್ತೆ, ದಯವಿಟ್ಟು ಇಷ್ಟೊತ್ತಿಗೆ ಸುವರ್ಣ ನ್ಯೂಸ್ ಆಫ್ ಮಾಡಿರಿ ಅಂತ ಒಂದು ಅಭಿಯಾನ ಮಾಡಿರಿ. ನೀವು ನೋಡೋಣ ಯಾಕೆ ಬದಲಾಗೋದಿಲ್ಲ ಅಂತ. ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತೇಳಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ರಿಸರ್ಚ್ ಸ್ಕಾಲರ್. ನನ್ನ ಪ್ರಶ್ನೆ, ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದ ಪ್ರಗತಿಯಲ್ಲಿ ಪ್ರಸ್ತುತ ಮಾಧ್ಯಮಗಳ ಪಾತ್ರ ಏನು ಅಂತೇಳಿ. ಯಾಕೆಂದರೆ ಈ ಕ್ವಶನ್ನು ಭಾರತದಲ್ಲಿ ಪುಪಿಲ್ ಟೀಚರ್ ರೇಷಿಯೋ ನೋಡ್ತಾ ಹೋದಾದರೆ ಭಾರತದ ಪರಿಸ್ಥಿತಿ ಅಂತೂ ಹೇಳ್ತಿರೋದು, ಅದರಲ್ಲೂ ಕರ್ನಾಟಕದ ಪರಿಸ್ಥಿತಿ ತುಂಬಾ ಇದೆ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳು ಶಿಕ್ಷಣ ಕ್ಷೇತ್ರದಿಂದ ದೂರ ಹೋಗಬೇಕಾದ್ರೆ ಮಾಧ್ಯಮಗಳ ಪಾತ್ರ ಏನು? ಮತ್ತು ವಿಕಸಿತ ಭಾರತ 2047 ನಾವು 47 ಎನ್ನುವಂಥ ಶಿಖರವನ್ನು ನಾವು ಏರಿ ನಿಲ್ಲಬೇಕಂದ್ರೆ ಮಾಧ್ಯಮಗಳ ಪಾತ್ರ ಏನು? ಮಾಧ್ಯಮದಿಂದ ಏನನ್ನು ನಾವು ನಿರೀಕ್ಷಿಸ್ಬೋದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಶಿಕ್ಷಣ ಕ್ಷೇತ್ರಕ್ಕೆ ಮಾಧ್ಯಮದ ಕೊಡುಗೆ ಅಂತ ಕೇಳಿದರು ಅವರು. ನಾನು ಮೊದಲಿಗೆ ಮಾಧ್ಯಮಕ್ಕೆ ಶಿಕ್ಷಣ ಕ್ಷೇತ್ರದ ಕೊಡುಗೆ ಬಗ್ಗೆ ಮಾತಾಡ್ತೀನಿ. ಶಿಕ್ಷಣ ಕ್ಷೇತ್ರಕ್ಕೆ ಮಾಧ್ಯಮದ ಕೊಡುಗೆ ಅಂದರು, ಮಾಧ್ಯಮಕ್ಕೆ ಶಿಕ್ಷಣ ಕ್ಷೇತ್ರದ ಕೊಡುಗೆ ಏನು? ನಾನಂದರೆ ನೀವು ಒಂದು ಯೂನಿವರ್ಸಿಟಿಯ ರಿಸರ್ಚ್ ಸ್ಕಾಲರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ನಿರಂತರವಾಗಿ ರಿಕ್ರೂಟ್ಮೆಂಟ್ಸ್ ನಡೀತಾ ಇರ್ತವೆ, ಹುಡುಗರನ್ನ ತಗೋತಾ ಇರ್ತೀವಿ ನಾವು, ಬೇರೆ ಬೇರೆ ಹುದ್ದೆಗಳಿಗೆ ಕೆಲಸಕ್ಕೆ ತಗೋತಾ ಇರ್ತೀವಿ. ಡಿಗ್ರಿ ಮುಗಿಸ್ಕೊಂಡು ಬರ್ತಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬರ್ತಾರೆ. ಬಂದ ನಂತರ ಅವ್ರಿಗೊಂದು ಸಣ್ಣ ಟೆಸ್ಟ್ ಕೊಡ್ತೀವಿ ನಾವು ಅಷ್ಟೇ ಆಫೀಸ್ನಲ್ಲಿ. ಸಣ್ಣ ಟೆಸ್ಟು, ಜರ್ನಲಿಸಮ್ 2 ವರ್ಷ 5 ವರ್ಷ ಜರ್ನಲಿಸಮ್ ಓದಿಕೊಂಡು ಬಂದವ್ರಿಗೊಂದು ಸಣ್ಣ ಟೆಸ್ಟ್ ಕೊಡ್ತೀವಿ. ಆ ಟೆಸ್ಟಿನ ಪೇಪರ್ಗಳನ್ನು ಕೆಲವಂತೂ ನಾವು ಫ್ರೇಮ್ ಹಾಕ್ಸಿಡ್ಬೇಕು. ಅದನ್ನು ನೋಡಿದ್ರೆ ಅಂದರೆ ಶಿಕ್ಷಣ ಏನು ಮಾಡ್ತಾಯಿದೆ ಅನ್ನೋದಕ್ಕೊಂದು ನಿಮಗೆ ಎಕ್ಸಾಂಪಲ್ ಆಗಿ ಸಿಗುತ್ತೆ. ಅದು ಇತ್ತೀಚೆಗಂತೂ ನಾನು ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ನೀವು ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದೀರಿ ಅಂದರೆ ನಿಮ್ಮನ್ನು ಹೆಂಗೋ ಕ್ಷಮಿಸ್ತೀನಿ, ಪೋಸ್ಟ್ ಗ್ರ್ಯಾಜುಯೇಷನ್ನು ಮಾಡ್ಕೊಂಡು ಬಂದಿದ್ದೀರಿ ಅಂದರೆ ನಿಮಗೆ ಕ್ಷಮೆನೇ ಇಲ್ಲ ಅಂದ್ಬಿಡ್ತೀನಿ. ಯು ಡೋಂಟ್ ಹ್ಯಾವ್ ಎನ್ ಎಕ್ಸ್ಕ್ಯೂಸ್. ಯಾಕಂದರೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಪೋಸ್ಟ್ ಗ್ರ್ಯಾಜುಯೇಷನ್ ಓದಬೇಕು ಅಂತ ರೀ. ಹುಬ್ಳೀಲಿ ಜರ್ನಲಿಸಮ್ ಕಾಲೇಜಸ್ ಇರಲಿಲ್ಲ, ಒಳ್ಳೆ ಜರ್ನಲಿಸಮ್ ಕಾಲೇಜಸ್ ಇರಲಿಲ್ಲ ಆವಾಗ. ಹುಬ್ಳೀಲಿ 2 ಕಡೆ ಜರ್ನಲಿಸಮ್ ಹೇಳಿಕೊಡ್ತಾಯಿದ್ರು. ಒಂದು ಬಹಳ ಕಾಸ್ಟ್ಲಿ ಇತ್ತು, ಇನ್ನೊಂದು ಬಹಳ ಮೀಡಿಯೋಕರ್ ಕಾಲೇಜ್ ಇತ್ತು. ನಾವು ಆಯ್ತು ಸರಿ ಹಂಗಿದ್ರೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಜರ್ನಲಿಸಮ್ ಮಾಡೋಣ ಅಂತ ಅಂದ್ಕೊಂಡು ಡಿಗ್ರಿ ಸೈಕಾಲಜಿ ಹಿಸ್ಟ್ರಿ ಇಂಗ್ಲೀಷ್ನಲ್ಲಿ ಮಾಡಿದೆ. ನಾನು ಯಾವುದಕ್ಕೊಂದು ಡಿಗ್ರಿ ಇರಲಿ ನನಗೆ, ಎನಿವೇಸ್ ನಾನು ಜರ್ನಲಿಸ್ಟೇ ಆಗಬೇಕಾಗಿರೋದಲ್ಲ ಅಂತ. ಅದು ಮುಗಿಸ್ಕೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಣ ಅಂತ ಬೆಂಗಳೂರಿಗೆ ಹೋಗಿ ತಿಪ್ಪುರ್ಲಾಗ ಹಾಕಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಸೀಟ್ ತಗೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಚಾನಲಿಗೆ ಬಂದರೆ ಅಲ್ಲಿ ಕಲ್ತಿದ್ದಕ್ಕೂ ಇಲ್ಲಿರೋದಕ್ಕೂ ಒಂದಕ್ಕೊಂದು ಸಂಬಂಧನೂ ಇರೋದು ಬೇಡವಾ? ಹಾಂ, ಅಂದರೆ ನೀವು ರಿಸರ್ಚ್ ಸ್ಕಾಲರ್ ಅಂತ ಹೇಳ್ತಿದ್ದೀರಿ, ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ 2 ವರ್ಷ ಜರ್ನಲಿಸಮ್ ಕಲಿಸ್ತಾರೆ, ಗ್ರ್ಯಾಜುಯೇಷನ್ ಅಂತ 3 ವರ್ಷ ಕಲಿಸ್ತಾರೆ. ವಿಕಸಿತ ಭಾರತದ ಪ್ರಶ್ನೆಗೆ ಇದನ್ನು ಲಿಂಕ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ವಿಕಸಿತ ಭಾರತದ ಕನಸು ಸತ್ಯ ಆಗಬೇಕು ಅಂದರೆ ಬಹುಶಃ ಅದರ ಆರಂಭ ಆಗಬೇಕಾಗಿರೋದೇ ಶಾಲೆ ಕಾಲೇಜುಗಳಲ್ಲಿ. ಮಾತೆತ್ತಿದ್ರೆ ನಿರುದ್ಯೋಗ 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 ನಿರುದ್ಯೋಗ. ನನಗೆ ರಿಪೋರ್ಟರ್ಸ್ ಬೇಕು ರೀ, ಕಾಪಿ ಎಡಿಟರ್ಸ್ ಬೇಕು. 100 ಜನ ಇಂಟರ್ವ್ಯೂ ಮಾಡಿದರೆ ಒಬ್ಬ ಸರಿಯಾಗಿರೋನು ಸಿಗೋದಿಲ್ಲ. 100 ಜನ ಇಂಟರ್ವ್ಯೂ ಮಾಡಿದರೆ ಕೊಡು ಅಂದರೆ ಎಲ್ಲಿಂದ ಕೊಡ್ತೀರಿ ಉದ್ಯೋಗ ಅವ್ರಿಗೆ?
ಆರಂಭ ಆಗಬೇಕಾಗಿರೋದು ಅಲ್ಲಿಂದ. ಮಾಧ್ಯಮದಿಂದ ಶಿಕ್ಷಣ ಕ್ಷೇತ್ರ ಉದ್ಧಾರ ಆಗುತ್ತೋ ಆಗೋದಿಲ್ವೋ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಬಟ್ ಮಾಧ್ಯಮ ಉದ್ಧಾರ ಆಗಬೇಕಂದ್ರೆ ಶಿಕ್ಷಣ ಕ್ಷೇತ್ರ, ಅಂದರೆ ನೀವು ಶಿಕ್ಷಣ ಕ್ಷೇತ್ರದಿಂದ ಬರಬೇಕಾಗಿರೋ ಅವಶ್ಯಕತೆ ಜಾಸ್ತಿ ಇದೆ. ಇತ್ತೀಚೆಗೆ ಅನ್ನಿಸ್ತು ನಮಗೆ ನ್ಯೂಸ್ ಆ್ಯಂಕರ್ಗಳು ಬೇಕಾಗಿತ್ತು. ಬೇಸತ್ನ ಅಂದ್ಕೊಂಡೆ, ಜರ್ನಲಿಸಮ್ ಮಾಡಿದವ್ರು ಬೇಡಪ್ಪ, LLB ಮಾಡಿದವ್ರು ಹುಡ್ಕೋಣ ಅಂತ ಹೋಗಿದ್ದೆ ನಾನು ಒಂದು ಸಲ. ಯಾಕಂದರೆ ಅವರು ಕಾಲೇಜಲ್ಲಿ ಸ್ವಲ್ಪ ವಾದ ಮಾಡೋದು ಕಲಿಸಿರ್ತಾರೆ. ಅವರಲ್ಲಿ ಹೋಗಿ ಹುಡುಕಿದ್ರೆ ಒಳ್ಳೆ ಆ್ಯಂಕರ್ಗಳು ಸಿಗ್ಬೋದು. ನೀವು ಇಂಥವೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ ನಾವು. ಮಂಡ್ಯ ರಮೇಶಿಗೆ ಫೋನ್ ಮಾಡಿದ್ದೆ ನಾನು. ಸ್ವಲ್ಪ ಸ್ಟೇಜ್ ಫಿಯರ್ ಕಡಿಮೆ ಇರುತ್ತೆ, ನಾಟಕ ಗಿಟಕ ಕಲಿಸ್ತಾರೆ ಅವರು, ಸ್ಟೇಜ್ ಫಿಯರ್ ಕಡಿಮೆ ಇರುತ್ತೆ ಅವ್ರಿಗೆ. ನಿಮ್ಮಲ್ಲಿ ಯಾರು LLB ಮಾಡ್ಕೊಂಡವ್ರಿದ್ದರೆ ನಮ್ಮಲ್ಲಿ ಕಳಿಸ್ರಿ, ಒಂದು ಆ್ಯಂಕರ್ ಆಗಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ನಾನು. ಪರಿಸ್ಥಿತಿ ಹಿಂಗಿದೆ. 2047 ವಿಕಸಿತ ಭಾರತ, ಇನ್ನೊಂದು ಸಲ ಯಾವಾಗಾದ್ರೂ ಡೀಟೇಲಾಗಿ ಮಾತಾಡೋಣ ಅದನ್ನು. ಫಸ್ಟು ನನಗೆ ನಮ್ಮ ಸಮಾಜ ಸಮುದಾಯ ಅಂತ ನೇತೃತ್ವ ಕಟ್ಕೊಂಡು ಮೀಸಲಾತಿ ಕೊಡಬೇಕು ಅಂಥೇಳಿ ಹೋರಾಟಕ್ಕೆ ಇಳಿತಾರಲ್ಲ, ಅದು ವಿಕಸಿತ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಕೊಡುಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪ್ರಶ್ನೆಗಳಿದಾವೆ ನನಗೆ. ಫಸ್ಟ್ ಅದನ್ನು ನಿಲ್ಲಿಸ್ಬೇಕು. ಶಿಕ್ಷಣದ ಪರ್ಪಸ್ ಏನು, ಕಲಿಸ್ತಾ ಇರೋದೇನು, ಸಮಾಜಕ್ಕೆ ಬೇಕಾಗಿರೋದೇನು, ಅದನ್ನು ಬಿಟ್ಟು ಇನ್ನೇನೋ ಹೇಳಿಕೊಟ್ಟು ನಾವು 6 ತಿಂಗಳು ಕಲ್ತ್ವಿ ನಾವು ಎಂಥ ಪ್ರಿನ್ಸಿಪಲ್ಸ್ ಆಫ್ ಕಮ್ಯುನಿಕೇಷನ್ ಅಂತ. ಯಾರು ಕೇಳಿದ್ರು ನಮ್ಮನ್ನು ಫೀಲ್ಡಿಗೆ ಬಂದ ಮೇಲೆ? ಒಂದು DV ಕ್ಯಾಮ್ನ ಟೇಪನ್ನು ತೆಗೆದು ಕ್ಯಾಮ್ರಾದೊಳಗೆ ಹಾಕಿ ಕ್ಲೋಸ್ ಮಾಡೋದು ಹೆಂಗೆ ಅಂತ 15 ದಿವಸ ಕಲಿಸ್ಕೊಟ್ರೆ ನಮಗೆ. ಫೀಲ್ಡಿಗೆ ಬಂದರೆ DV ಕ್ಯಾಮೇ ಇಲ್ಲ, ಎಲ್ಲ ನಾವು ಕಾರ್ಡ್ ಹಾಕ್ಕೊಂಡು ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ವಿ. ಆ ವಿಷಯದಲ್ಲಿ ಆಗಬೇಕಾಗಿರೋ ಬದಲಾವಣೆಗಳು ತುಂಬ ಇದ್ದಾವೆ. ಎಂಪ್ಲಾಯಬಲ್ ಯೂತ್ ಹೊರಗೆ ಬರಬೇಕು, ನಾಟ್ ದಿ ಡಿಗ್ರಿ ಹೋಲ್ಡರ್ ಯೂತ್. ಎಲ್ಲ ಶ್ರೋತೃಗಳಿಗೆ ಕ್ಷಮೆ ಇರಲಿ, ಸಮಯದ ಅಭಾವ ಇರೋದರಿಂದ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಾವು ಇಲ್ಲೇ ಒಂದು ಸ್ವಲ್ಪ ನಿಲ್ಲಿಸಬೇಕಾಗತ್ತೆ. ಪ್ರಜಾಪ್ರಭುತ್ವದ ಇನ್ನೊಂದು ಸ್ತಂಭದ ಪ್ರತಿನಿಧಿಯಾಗಿರುವಂತಹ ಮಾಜಿ ನ್ಯಾಯಮೂರ್ತಿ ಅವರು ಈಗ ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಕೇಳ್ಕೊಳ್ತೀನಿ. ಈ ಹಿನ್ನೆಲೆಯೊಳಗೆ ಒಂದು ಸ್ಪಷ್ಟವಾದಂತಹ ಒಂದು ಚಿತ್ರಣ ಕೊಡಬೇಕು ಅಂತಂದರೆ, ನಾನು ಈ ನ್ಯಾಯಾಧೀಶ ಅಂತ ಆದ ನಂತರ ಈ ನ್ಯಾಯಾಂಗದಲ್ಲಿ ಬದಲಾವಣೆಗಳು ಆಗಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡೇ ಜಾಯ್ನ್ ಆಗಿದ್ದೆ. ನಮ್ಮ ಈ ನ್ಯಾಯಾಂಗ ಏನಿದೆ, ಇಟ್ ಈಸ್ ಫಾರ್ಮ್ಡ್ ಬೈ ಬ್ರಿಟಿಷ್ ಪೀಪಲ್. ಯಾವಾಗ ಮಾಡಿ ಅವರು ಏನು ಹೋಗಿದಾರಲ್ಲ, ಅದರೊಳಗೆ ಏನೂ ಬದಲಾವಣೆಗಳಾಗಿಲ್ಲ. ಭಾರತೀಯ ನ್ಯಾಯ ಪದ್ಧತಿ ಬರಬೇಕು, ಅದರ ಅವಶ್ಯಕತೆ ಸಾಕಾಗುವಷ್ಟಿದೆ. ಅದರ ಬಗ್ಗೆ ಚಿಂತನೆಯಲ್ಲಿ ಎಷ್ಟೋ ವಿಚಾರಗಳನ್ನು ನಾವು ಹೇಳಿದ್ದೇವೆ, ಆದರೂ ಸಹಿತ ಇನ್ನೂವರೆಗೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸೊ ಇಂಥ ಹಿನ್ನೆಲೆಯೊಳಗೆ ಈಗ ಏನು ಪದ್ಧತಿ ಇದೆಯಲ್ಲ ಅದನ್ನೇ ನಾವು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಅದು ನ್ಯಾಯ ಪದ್ಧತಿ ಬದಲಾವಣೆ ಆಗಬೇಕು. ಯಾಕಂತಂದರೆ ಎಲ್ಲೋ ಯಾರೋ ಒಬ್ಬರು ಜಡ್ಜು ಯಾವುದೋ ರಾಜ್ಯದವರು ಈ ರಾಜ್ಯಕ್ಕೆ ಬಂದಿರ್ತಾರೆ, ಯಾರೋ ಒಬ್ಬರು ನಾರ್ತ್ ಕರ್ನಾಟಕದವರು ಕೋರ್ಟಿಗೆ ಬಂದಿರ್ತಾರೆ, ಅವರಿಗೆ ಅವ್ರದ್ದು ಪರಿಚಯ ಇರೋದಿಲ್ಲ, ಅವರ ಮಾನಸಿಕ ಸ್ಥಿತಿಗಳ ಅರ್ಥ ಇರೋದಿಲ್ಲ, ಏನೂ ಇರೋದಿಲ್ಲ, ಗೊತ್ತಿರೋದಿಲ್ಲ. ಇದು ಕಾಗದ ಪತ್ರಗಳ ಮೇಲೆ ಆದೇಶ ಮಾಡಬೇಕಾಗತ್ತೆ. ಇಂಥ ಹಿನ್ನೆಲೆಯೊಳಗೆ ಕಾಗದ ಪತ್ರಗಳನ್ನು ನೋಡಿ ನಾವು ಆದೇಶ ಮಾಡೋದು ಏನಿದೆ ಅಲ್ಲ, ಅದು ಸರಿಯಾದ ಪದ್ಧತಿ ಅಲ್ಲ. ಯಾಕಂದರೆ ಪ್ರತ್ಯಕ್ಷವಾಗಿ ಈಗ ಒಂದು ಹಳ್ಳಿಯೊಳಗೊಂದು ಕೊಲೆ ಆಗಿದೆ, ಕೊಲೆ ನೋಡಿದವ್ರು ಯಾರು, ಕೇಳಿದವ್ರು ಯಾರು, ಹೇಳಿದವ್ರು ಯಾರು, ಎಲ್ಲರದ್ದು ಪರಿಚಯ ಇತ್ತು ಅಂತಂದರೆ ಆ ಸಂದರ್ಭದೊಳಗೆ ನ್ಯಾಯದಾನ ಮತ್ತಷ್ಟು ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದರ ಸಲುವಾಗಿ ಇನ್ನೂ ಬಹಳಷ್ಟು ಬದಲಾವಣೆಗಳು ನ್ಯಾಯಾಂಗದಲ್ಲಿ ಆಗಬೇಕಾಗತ್ತೆ. ಇನ್ನು ಈಗ ಏನಿದೆ ಅಂತಂದರೆ, ನ್ಯಾಯಾಂಗದ ಸೂತ್ರ ನ್ಯಾಯಾಧೀಶರಲ್ಲಿ ಆ ವಿಷಯದ ಬಗ್ಗೆ ಏನೂ ಅಧಿಕಾರ ಇಲ್ಲ. ಯಾಕಂದರೆ ನ್ಯಾಯಾಧೀಶರು ಕಾನೂನಿನ ಕಟ್ಟಳೆಯೊಳಗೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಒಬ್ಬ ನ್ಯಾಯಾಧೀಶ ಇದು 302 ಅಂತಂದರೆ ಅದು 302 ಅಂದರೆ ಏನು, ಇದೆಲ್ಲ ಹೇಳಿದ್ದೆಲ್ಲ ಇದರೊಳಗೆ ಬರುತ್ತೆ, ಹೇಗೆ ಬರಲಿಲ್ಲ ಅಂತಂದರೆ ಬಿಡುಗಡೆ ಮಾಡು, ಬರ್ತಿತ್ತು ಅಂದರೆ ಶಿಕ್ಷೆ ಮಾಡು. ದಿಸ್ ಈಸ್ ವಾಟ್ ಈಸ್ ದ ಪ್ರೆಸೆಂಟ್ ಪಿಕ್ಚರ್ ಆಫ್ ದ ಜುಡಿಷಿಯರಿ. ಇನ್ನು ಕಾನೂನು ಸೆಕ್ಷನ್ಸ್ ಇದೆ, ಇಂಥದ್ದು ಆರ್ಗ್ಯುಮೆಂಟ್ ಮಾಡಿದ್ರು ನನಗೆ ಸರಿ ಅಂತ ಅನಿಸುತ್ತೆ, ಇಂಥ ಹಿನ್ನೆಲೆಯಲ್ಲಿ ನಾನು ಇವರಿಗೆ ಇಂಜಂಕ್ಷನ್ ಕೊಡ್ತಾ ಇದ್ದೀನಿ. ಐ ಆಮ್ ರಿಸ್ಟ್ರೇನಿಂಗ್ ದಿ ಮೀಡಿಯಾ ನಾಟ್ ಟು ಪಬ್ಲಿಷ್ ದಿಸ್ ನ್ಯೂಸ್ ಟಿಲ್ ದ ಮ್ಯಾಟರ್ ಈಸ್ ಡಿಸೈಡೆಡ್. ಈಗ ಅವ ಲಂಚಕೋರ ಇರ್ಬೋದು, ಕೊಲೆ ಮಾಡಿದವನೇ ಇರ್ಬೋದು, ಯಾರೇ ಇರ್ಬೋದು, ಆದರೆ ಅದು ಸಿದ್ಧ ಆಗೋದು ಯಾವಾಗ ಅಂತಂದರೆ, ಯಾವಾಗ ನಾವು ತೀರ್ಪು ಕೊಡ್ತೇವಲ್ಲ, ಸಾಕ್ಷ್ಯಾಧಾರಗಳನ್ನು ನೋಡಿದ ನಂತರ ಏನು ತೀರ್ಪು ಕೊಡ್ತೇವಲ್ಲ,
ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಈ ಅಪರಾಧವನ್ನು ಮಾಡಿದ್ದಾನೆ ಅನ್ನೋದು ನಿರ್ಧಾರ ಆಗುತ್ತೆ. ಅಲ್ಲಿವರೆಗೆ ಇಟ್ ಈಸ್ ಓನ್ಲಿ ಎಕ್ಯುಸೇಷನ್ ಅಂದರೆ ಇದು ಆರೋಪ ಪಟ್ಟಿ. ಒಂದು ಆರೋಪ ಅವ್ರ ಮೇಲೆ ನಾವು ಹಾಕ್ತೇವೆ, ಈ ರೀತಿ ನಿಮ್ಮ ಮೇಲೆ ಆಪಾದನೆ ಇದೆ, ಇದನ್ನು ನೀವು ಒಪ್ಕೋತೀರಾ ಇಲ್ಲ ಅಂತ ಕೇಳಿದಾಗ ನಾನು ಒಪ್ಕೊಳ್ಳೋದಿಲ್ಲ ಅಂತಂದಾಗ ಸಾಕ್ಷಿ ಆಗುತ್ತೆ. ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದ ನಂತರ ನಾವು ಒಂದು ನಿರ್ಧಾರ ಕೊಡ್ತೇವೆ. ಆ್ಯಂಡ್ ದ ಲಾ ಹ್ಯಾಸ್ ಎಕ್ಸೆಪ್ಟೆಡ್ ದಟ್ ಅಂಟಿಲ್ ಎ ಪರ್ಸನ್ ಈಸ್ ಕನ್ವಿಕ್ಟೆಡ್, ಶಿಕ್ಷೆ ಆದ ನಂತರ ಮಾತ್ರ ಆತ ಅಪರಾಧಿ ಆಗ್ತಾನೆ, ಹೊರತಾಗಿ ಅವ ಅಪರಾಧಿ ಅಲ್ಲ ಅಂತ, ಅವ ನಿರಪರಾಧಿ ಅಂತ ತಿಳ್ಕೊಂಡು ನಾವು ಈ ಕಾನೂನನ್ನೇ ಹೇಳುತ್ತೆ ಈ ರೀತಿ. ನಾವು ನ್ಯಾಯಾಧೀಶರು ಹೇಳೋದಿಲ್ಲ. ಇಟ್ ಈಸ್ ದ ಲಾ ವಿಚ್ ಸೇಸ್ ಲೈಕ್ ದಿಸ್. ಇನ್ನು ಏನಾಗುತ್ತೆ, ಒಂದೊಂದು ಪರಿಸ್ಥಿತಿ ಒಳಗೆ ಹೇಗಿರುತ್ತೆ, ಈಗ ಅವ್ರು ಹೇಳಿದ್ರು ಆ ಸಂದರ್ಭದೊಳಗೆ ಅವ್ರು ಮಾಡಿದ ಸರಿನೋ ತಪ್ಪು ಅನ್ನೋದು ಪ್ರಶ್ನೆ ಇಲ್ಲ, ಅದು ಅವ್ರಿಗೆ ಸರಿ ಇರ್ಬೋದು. ಬಟ್ ಕಾನೂನು ದೃಷ್ಟಿ ನೀವೇ ಮಾಡಿದ ಕಾನೂನು, ಇದು ನಾವು ಮಾಡಿದ್ದಲ್ಲ. ದ ಪರ್ಸನ್ಸ್ ಹೂ ಹ್ಯಾವ್ ವೋಟೆಡ್ ದಿ MLAs and MPs, and in turn MLAs and MPs make the law, and that law is interpreted by the judges. ಇಷ್ಟೇ ಇರುತ್ತೆ. ನಮಗೆ ಯಾವುದೇ ಒಂದು ಅಧಿಕಾರ, ಆ ಕಾನೂನು ಬಿಟ್ಟ ಅಧಿಕಾರ ಅಂತೂ ಇರೋದೇನೇ ಇಲ್ಲ. ಸೊ ಇಂಥ ಸಂದರ್ಭದೊಳಗೆ ಒಂದು ಇಂಜೆಕ್ಷನ್ ನಾವು ಕೊಟ್ವಿ, ಅದನ್ನು ನೀವು ತಿರಸ್ಕಾರ ಮಾಡಿದ್ರಿ ಅಥವಾ ಅದನ್ನು ನೀವು ಒಪ್ಕೊಳ್ಳಲಿಲ್ಲ, ಮತ್ತೇನು ಹೇಳುತ್ತೆ, ಅವ್ರ ಪ್ರಾಪರ್ಟಿ ಇದು ಮಾಡಿರಿ, ಜಪ್ತ್ ಮಾಡಿರಿ ಅಥವಾ ಅವ್ರನ್ನ ಸಿವಿಲ್ ಪ್ರಿಸನ್ದಾಗ ಹಾಕಿರಿ, ಹಿಂಗೆ ಹೇಳುತ್ತೆ. ಮುಂದೆ ನಾವು ಏನು ಮಾಡಬೇಕು, ಕಂಟೆಂಪ್ಟ್ ಅಪ್ಲಿಕೇಶನ್ ಹಾಕಿದ್ವಿ ಅಂದರೆ ಅದ್ರ ಪ್ರಕಾರ ಏನೇನದು ನಾವು ನೋಡ್ಕೊತ ಹೋಗ್ತಿರ್ತೀವಿ, ಅದ್ರ ಪ್ರಕಾರ ನಾವು ಮಾಡ್ತಿರ್ತೇವೆ. ಇಷ್ಟೇ ಹೊರತಾಗಿ ಯಾರ ಮೇಲೆ ಇದು ತಪ್ಪತ್ತು, ಇದು ಅವ್ರು ಮಾಡಿದ ಸರಿನಾ, ಅವ್ರು ಹೇಳಿದ್ದು ಸರಿನಾ, ಇದ್ರ ವಿಚಾರ ಏನೂ ಆಗೋದಿಲ್ಲ. ಸೊ ಇಂಥ ಸಂದರ್ಭದೊಳಗೆ ಏನಾಗುತ್ತೆ, ನಾವೇ ಮಾಡಿದ ಕಾನೂನನ್ನು ನಾವೇ ಮುರಿಯೋದು ಸಮಂಜಸ ಅನಿಸೋದಿಲ್ಲ. ಸಿ, ನಾನು ಇಫ್ ಐ ಆಮ್ ದ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದ ಲಾ, ಐ ಕಾಂಟ್ ಬ್ರೇಕ್ ದ ಲಾ. ಮತ್ತು ಎಲ್ಲರೂ ಇಲ್ಲಪ್ಪ ಇದು ಇಂಜೆಕ್ಷನ್ ಹಿಂಗಿತ್ತು ಅಥವಾ ಅದು ಹಂಗಿತ್ತು, ಅವ್ನು ಕೊಲೆ ಮಾಡಿದ್ದ, ಅದು ಅವ್ನು ಮಾಡಿದ್ದ, ಇದು ಮಾಡಿದ್ದ, ಹೊರಗೆ ಹೇಳ್ತಾರೆ. ನಮ್ಮನ್ನು ಒಂದು ಉದಾಹರಣೆ ಹೇಳ್ತೀನಿ, ಜಸ್ಟ್ ಒಂದು ಇನ್ಸ್ಟೆನ್ಸು. ಒಬ್ಬರು ಹೆಣ್ಮಗಳು ಇಲ್ಲಿ ಮುಗುಳಿ ಅನ್ನುವಂಥ ಹಳ್ಳಿಯೊಳಗೆ ಒಂದು ಕೊಲೆ ಆರೋಪಿ ಆಗಿ ಆಕೆಗೆ ಶಿಕ್ಷೆ ಆಗಿದೆ. ಜಿಲ್ಲಾ ನ್ಯಾಯಾಧೀಶ ಶಿಕ್ಷೆ ಮಾಡಿದ್ದಾರೆ, ಜೀವಾವಧಿ ಶಿಕ್ಷೆ ಆಗಿದೆ. ಹೈಕೋರ್ಟ್ಗೆ ಹೋದರು, ಅದು ಕನ್ಫರ್ಮ್ ಆಯಿತು. ಆನಂತರ ಈಗ ಸುಪ್ರೀಂ ಕೋರ್ಟ್ನೊಳಗೆ ಮ್ಯಾಟ್ರ್ ಪೆಂಡಿಂಗ್ ಇತ್ತು. ಆ ನಂತರ ನನಗದು ಆ ಊರಿನ ಜನ ಏನು ಗೊತ್ತಿರಲಿಲ್ಲ, ನನ್ನ ತಂಗಿನ ಕೊಟ್ಟಿದ್ರಲ್ಲಿ ನಾನು ಆಕೆ ಬಂದು, ಇಲ್ಲ ನನಗೆ ಹಿಂಗೆ ಶಿಕ್ಷೆ ಆಗಿದೆ ರೀ, ಸುಪ್ರೀಂ ಕೋರ್ಟ್ನಾಗ ಈ ಜಾಮೀನು ಕೊಟ್ಟಿದ್ದಾರೆ, ಇದು ಏನಾದರೂ ಬಿಡುಗಡೆ ಆಗ್ತೈತಿ, ಫೈಲ್ ನೋಡಿರಿ, ಒಂದು ಸ್ವಲ್ಪ ಹೇಳ್ರಿ ಅಂತಂದು. ಆಯ್ತಮ್ಮ ನಾನು ನೋಡ್ತೇನೆ ಅಂತಂದು ಫೈಲ್ ಎಲ್ಲ ನೋಡಿದೆ, ಓದಿದೆ. ಸಾಕಾಗುವಷ್ಟು ಸಾಕ್ಷಿ ಇತ್ತು ಆಕೆ ಅಪರಾಧ ಮಾಡಿದ ಬಗ್ಗೆ. ಸೊಸಿನ ಕೊಲೆ ಮಾಡಿದ್ದಳು, ಆಕೆ ಬೆಂಕಿ ಹಚ್ಚಿದ್ದಳು. ಆ ನಂತರ ನಾನು ಏನು ಮಾಡಿದೆ, ನಮ್ಮ ತಂಗಿನ ಕೇಳಿದೆ. ಅಲ್ಲಿ ಆ ತಂಗಿ ಅವ್ರ ಮನೆ ಬಾಜುಕನೇ ನಮ್ಮ ತಂಗಿ ಮನೆ ಇದೆ. ಅವ್ರನ್ನ ಕೇಳಿದೆ, ಏನು ಎಂಥ ಆರೋಪಿಗಳಾಗಿ ಸೊಸಿನ ಕೊಂದಾಳಲ್ಲ, ಬೆಂಕಿ ಹಚ್ಕೊಂದಾಳಲ್ಲ ಅಂತಂದೆ ನಾನು. ಇಲ್ಲ, ಅದು ಭಾಳ ಸುಳ್ಳು ಕೇಸ್ ಇತ್ತದು. ಆ ಸೊಸೆ ಏನೋ ಒಂದು ಅನೈತಿಕ ಸಂಬಂಧ ಇತ್ತು, ಅದು ಆಕೆಗೆ ಗೊತ್ತಾಗಿತ್ತು. ಆಕೆ ಗಂಡಗೆ ಹೇಳ್ತಾಳು ಅಂತ ತಿಳ್ಕೊಂಡು ಅಲ್ಲಿ ಸೊಸಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಂಜಿಕೆ ಹಾಕೋ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬೆಂಕಿ ಹಚ್ಕೊಂಡು ಅದು ಹಂಗೆ ಹತ್ತಿ ಆಕೆ ಖಲಾಸಾದ್ರು ಅಂತ ಹೇಳಿದರು. ದಿಸ್ ವಾಸ್ ದ ರಿಯಾಲಿಟಿ. ನಾವು ಎಷ್ಟೇ ಇಷ್ಟೆಲ್ಲ ಸಾಕ್ಷಿ ನೋಡಿ ಏನೇ ಎಲ್ಲ ಮಾಡಿದಾಗೂ ಸಹಿತ ನ್ಯಾಯಾಧೀಶರ ನಿರ್ಣಯಗಳು ತಪ್ಪಾಗಿರ್ತವೆ. ಇದರ ಅರ್ಥ ನಾವು ನ್ಯಾಯಾಂಗವನ್ನು ದೂಷಿಸೋದು ಸಮಸ್ಯೆನೇ ಇಲ್ಲ, ಸಂಬಂಧನೇ ಬರೋದಿಲ್ಲ. ಸೊ ಅದಕ್ಕೇನಾಗುತ್ತೆ ಅಂತಂದರೆ, ಪ್ರತಿಯೊಂದಕ್ಕೂ ಸಹಿತ ಒಂದೊಂದು ಆ್ಯಂಗಲ್ದಾಗ ನಾವು ನೋಡ್ತೀವಿ. ಒಂದೊಂದು ಆ್ಯಂಗಲ್ದಾಗ ನೋಡಿದಾಗ ಅದರ ಅರ್ಥಗಳು ಬೇರೆ ಬೇರೆ ಆಗ್ತಿರ್ತವೆ. ಸೊ ಇಷ್ಟೇ ಅವರ ಅಭಿಪ್ರಾಯ ಆ ರೀತಿ ಅಂತ ಹೇಳ್ಬೋದು. ಹೊರತಾಗಿ ಮಾಡಿದ ಒಂದು ಅಪರಾಧ, ಅದಕ್ಕೆ ಕಂಟೆಂಪ್ಟೇ ಇರಲಿ ಅಥವಾ ಯಾವುದೇ ಇರಲಿ, ಅದಕ್ಕೆ ಎಷ್ಟು ಪನಿಷ್ಮೆಂಟ್ ಇದೆ ಅದನ್ನು ನಾವು ನ್ಯಾಯಾಧೀಶರ ಮ್ಯಾಗ ಪ್ರಶ್ನೆ ಇಲ್ಲ, ಕಾನೂನು ಹಂಗೆ ಇರ್ತದೆ, ಅದ್ರ ಪ್ರಕಾರ ನಾವು ಮಾಡ್ತಾ ಇರ್ತೀವಿ ಅನ್ನುವಂಥದ್ದು ಒಂದು ಇದು ವಿಚಾರ. ಇದನ್ನು ನಾವೆಲ್ಲನೂ ಒಪ್ಪಬೇಕಾಗ್ತದೆ. ನಾವೇ ಕಾನೂನನ್ನು ಒಪ್ಪಲಿಲ್ಲ, ನಾವೇ ಮಾಡಿದ ಆದೇಶಗಳನ್ನು ನಾವು ಅದನ್ನು ಇದು ಮಾಡಿ ಅವರು ನನ್ನ ಅಭಿಪ್ರಾಯದೊಳಗೆ ಆ ಒಂದೇನು ಕಂಟೆಂಪ್ಟ್ ಆರ್ಡರು ಅದು ಸ್ಟೇ ಆಗಿತ್ತಲ್ಲ, ಇದು ಯಾವುದು ನ್ಯೂಸ್ ಪಬ್ಲಿಷ್ ಮಾಡಬಾರ್ದಂತ, ಆ ಸ್ಟೇ ಆದದ್ದನ್ನು ನೀವು ಪೇಪರ್ದಾಗ ಹೇಳಿ, ನೀವು ನ್ಯೂಸ್ದೊಳಗೆ ಹೇಳಿ ಇಂಥ ಸ್ಟೇ ಆರ್ಡರ್ ಆಗಿದೆ, ಈ ಕಾರಣದಿಂದ ಈ ವಿಷಯವನ್ನು ನಾವು ಬಹಿರಂಗ ಪಡಿಸೋದಿಲ್ಲ ಅನ್ನುವಂಥ ಒಂದು ಮಾತು ಹೇಳಿದರೆ, ಅವ ಕೋಟಿಗಟ್ಟಲೆ ತಿಂದಿರ್ಬೋದು ಅಂಥವ್ರು ಅದಾರನೇ. ಈ ಕಾನೂನಿನೊಳಗೆ ಹೆಂಗದೆ ಅಂತೀರಿ, ಕಾನೂನು ಹೆಂಗದ ಅಂತಂದ್ರೆ ಇದನ್ನು ದುರುಪಯೋಗ ಮಾಡ್ಕೋಬೋದು, ಸದುಪಯೋಗ ಮಾಡ್ಕೋಬೋದು. ದುರುಪಯೋಗ ಮಾಡ್ಕೊಳ್ಳೋದು ಹೆಚ್ಚಾಗುತ್ತೆ. ನಮ್ಮಲ್ಲಿ ಏನಿದೆ, ದೇಶದೊಳಗೆ ಕಾನೂನನ್ನು ಸಾಕಷ್ಟು ದುರುಪಯೋಗ ಆಗ್ತಾಯಿದೆ. ಎಲ್ಲರೂ ಏನು ಮಾಡ್ತಾರೆ, ಒಂದು
ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಒಂದು FIR ಕೊಡೋದು. ನಿಮ್ಗೆ ಗೊತ್ತದ FIR ಯಾವಾಗ ರಿಜಿಸ್ಟರ್ ಮಾಡ್ತಾರೆ, ಯಾವಾಗ ರಿಜಿಸ್ಟ್ರೇಷನ್ ಮಾಡೋದಿಲ್ಲ ಅದು ಗೊತ್ತದ ನಿಮ್ಗೆ. ಯಾವಾಗ ಆರೋಪಿತರನ್ನು ಮಾಡ್ತಾರೆ, ಯಾವಾಗ ಆರೋಪಿತರನ್ನು ಮಾಡೋಂಗಿಲ್ಲ ಅದು ನಿಮಗೆ ಗೊತ್ತದೆ. ಈ ಕೋರ್ಟಿಗೆ ಹೋದ ನಂತರ ನೀವೇನು ಕೋರ್ಟ್ನೊಳಗೆ ಎಲ್ಲ ನ್ಯಾಯಾಧೀಶರು 100ಕ್ಕೆ 100 ಸತ್ಯವಂತರೂ ಇರೋಂಗಿಲ್ಲ. ಐ ಡೋಂಟ್ ಡೂ ಎಕ್ಸೆಪ್ಟ್, ಏನೋ 1%, 2%, 10% ಇರ್ತಾರೆ. ಆದರೆ ಮಾಡಿದ ಕಾನೂನನ್ನು ನಾವು ಒಪ್ಕೊಳ್ಳಿಲ್ಲ ಅಂತಂದರೆ ಬೇರೆದವ್ರಿಗೆ ನಾವು ಹೇಳೋದಂಥ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ನನ್ನ ಅಭಿಪ್ರಾಯದೊಳಗೆ ಏನಿದೆ, ಎನಿ ಹೌ ವಿ ಆರ್ ಲಾ ಅಬೈಡಿಂಗ್ ಇರಬೇಕಾಗತ್ತೆ. ಮೊದಲೇ ಏನಾಗಿದೆ ಅಂತಂದರೆ ಕಾನೂನಿನ ಭಯ ಯಾರಿಗೂ ಇಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಹಳ್ಳಿಯೊಳಗೆ ಬರ್ತಿದ್ದ. ನಮ್ಮ ಹಳ್ಳಿಯೊಳಗೆ 50 ವರ್ಷದ ಹಿಂದೆ ಮನೆ ಬಾಗಿಲ ಹಾಕೋತಿದ್ರು. ಈಗ DGP ಮ್ಯಾಗ ಕಲ್ಲು ಒಗೆಯುವಂತಹ ಜನ ಇದ್ದಾರೆ. ದಿಸ್ ಈಸ್ ದ ರಿಯಾಲಿಟಿ ಆಫ್ ದ ಸೊಸೈಟಿ. ಇಟ್ ಈಸ್ ಓನ್ಲಿ ಬಿಕಾಸ್ ದಟ್ ವಿ ಹ್ಯಾವ್ ನೆಗ್ಲೆಕ್ಟೆಡ್ ದ ಲಾ. ವಿ ಆರ್ ನಾಟ್ ರೆಸ್ಪೆಕ್ಟಿಂಗ್ ದ ಲಾ. ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಫಿಯರ್ ಆಫ್ ಲಾ. ಸೊ ಈಗ ಕಾನೂನಿನ ಭಯನೇ ಇಲ್ಲ ಅಂತಂದಾಗ ಆ ಭಯ ಯಾವಾಗ ಹೋಗುತ್ತೆ? ನಮ್ಮ ಕೇಸ್ನಲ್ಲಿ ಬಿಡುಗಡೆ ಆದವು ಅಂತಂದ್ರೆ ಹೋಗುತ್ತೆ. ನೀವು ಸಾಕ್ಷಿ ಕೊಡೋರು ನೀವು ನೋಡಿರ್ಬೋದು, ಅಥವಾ ನೀವು ಸಾಕ್ಷಿ ಕೊಟ್ಟಿರ್ಬೋದು. ಆ ಸಾಕ್ಷಿ ಅದು ಹೇಳಿರ್ತಾರೆ, ನಾನು ಸತ್ಯವನ್ನೇ ಮಾತಾಡುತ್ತೇನೆ, ಸತ್ಯವಲ್ಲದೆ ಬೇರೆ ಏನು ಹೇಳೋದಿಲ್ಲ ಅಂತ ಹೇಳ್ಕೊಂಡು ಹೇಳೋದೆಲ್ಲ ಸುಳ್ಳಿರುತ್ತೆ. ಇನ್ನು ಇವ್ರು ಯಾರು? ನ್ಯಾಯ ಬೇಡಿ ಬಂದವ್ರು. ನಮ್ಮ ಕಡೆ ನ್ಯಾಯ ಬೇಡಿ ಬಂದವರೇ ನ್ಯಾಯ ಬೇಡ ಅನ್ನೋ ಹೇಳಿದೊಳಗೆ ಜಡ್ಜ್ ಯಾವ ಆಧಾರದ ಮೇಲೆ ಶಿಕ್ಷೆ ಕೊಡಬೇಕು, ಯಾವ ಆಧಾರದ ಮೇಲೆ ಇದು ಮಾಡಬೇಕು. ಅದಕ್ಕೆ ನನ್ನ ಅಭಿಪ್ರಾಯದೊಳಗೆ ಈ ನ್ಯಾಯ ಪದ್ಧತಿ ಏನಿದೆ ಅಲ್ಲ, ಇದು ಪ್ರದೇಶದ ಪದ್ಧತಿ ಏನಲ್ಲ, ಇದು ಪ್ರದೇಶನ ನಮಗೆ ಸಮಸ್ಯೆನೇ ಉತ್ಪನ್ನ ಮಾಡುತ್ತೆ ಹೊರತಾಗಿ ಆ ಭಾರತೀಯ ನ್ಯಾಯ ಪದ್ಧತಿ ಬರುವವರೆಗೂ ಸಹಿತ ನಾವು ಕಾಯಬೇಕಾಗುತ್ತೆ, ಅದನ್ನು ಬದಲಾವಣೆ ಮಾಡಬೇಕು. ಅದಕ್ಕೆ ನಾನು ಎಷ್ಟೋ ಸಲ ಇದನ್ನೇ ಹೇಳಿದ್ದೀನಿ, 100ಕ್ಕೆ 80% ಕೇಸಸ್ ಬಿಡುಗಡೆ ಆಗ್ತವೆ. 100 ಕೊಲೆ ಆದವು ಅಂತಂದರೆ 80 ಕೊಲೆಗಳನ್ನು ಬಿಡುಗಡೆ ಮಾಡ್ತೀವಿ, ಆರೋಪಿ ಹೊರಗೆ ಹೋಗ್ತಾನೆ. 20 ಕೇಸ್ನೊಳಗೆ ಶಿಕ್ಷೆ ಆಗುತ್ತೆ. ಈ ಲಂಚದ ಪ್ರಕರಣಗಳು 100ಕ್ಕೆ 100 ಶಿಕ್ಷೆ ಯಾವೂ ಆಗೋದಿಲ್ಲ. 100ಕ್ಕೆ ಅಲ್ಲೂ ಸಹಿತ 25ರಿಂದ 30% ಕೇಸಸ್ ಅಷ್ಟೇ ಶಿಕ್ಷೆ ಆಗುತ್ತೆ, ಉಳ್ಕಿದ್ದು ಬಿಟ್ಟು ಹೋಗ್ತಾರೆ. ಯಾವ ಕೊಟ್ಟವನೇ ನಾ ಸಾಕ್ಷಿ ಕೊಟ್ಟಿಲ್ಲ, ನಾನು ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು, ಆಯಿತು. ಅದಕ್ಕೆ ನನ್ನ ಅಭಿಪ್ರಾಯದೊಳಗೆ ಏನಿದೆ, ಬದಲಾವಣೆಗಳು ಸಾಕಷ್ಟು ಆಗಬೇಕು, ಇನ್ನೂ ಸಾಕಷ್ಟು ಆಗಬೇಕು. ಆದರೆ ಅದಕ್ಕೆ ಮುಂದಿನ ಅವಕಾಶಗಳನ್ನು ನಾವು ಕಾಯಬೇಕೇ ಹೊರತಾಗಿ ಏನೋ ಅದೇ ಇದು ಹೋರಾಟ ನಡೀತಾನೆ ಇರಬೇಕು. ಆ ಹೋರಾಟ ಆಗಲಿ, ಭಾರತೀಯ ನ್ಯಾಯ ಪದ್ಧತಿ ದೇಶದೊಳಗೆ ಬರಲಿ, ಅದರಿಂದ ನ್ಯಾಯದಾನ ಸಿಗಲಿ, ಕಾನೂನಿನ ಬಗ್ಗೆ ಎಲ್ಲರೂ ಆದರ ಅಥವಾ ಭಯ ಇಟ್ಟುಕೊಳ್ಳೇಬೇಕು ಅನ್ನುವಂತಹ ಕೆಲವು ಮಾತುಗಳೊಂದಿಗೆ ನನಗೆ ಹೆಚ್ಚು ಮಾತಾಡಲಿಕ್ಕೆ ಅವಧಿ ಇಲ್ಲ. ಈ ಕಾರಣ ನಮ್ಮ ಆಯೋಜಕರಿಗೆ, ನಮ್ಮ ಪ್ರಬುದ್ಧ ಭಾರತದವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ಅನುಕೂಲ ಮಾಡಿಕೊಟ್ಟಕ್ಕೆ ಅವರನ್ನು ನಾನು ನಮಸ್ಕರಿಸಿ ತಮಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ನಮಸ್ಕಾರ.